ಈ ವಿಡಿಯೋದಲ್ಲಿ ನಾವು ಹೊಸ ಮೆಂಬರ್ಸಿಗೆ KCC ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂಥ ಲೋನ್ ಮೆಂಬರ್ಸಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಹೊಸ ಮೆಂಬರ್ಸಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಬೇಕಾದ್ರೆ ನೀವೊಂದು ಸರಿ ಚೆಕ್ ಮಾಡಿರ್ಬೋದು, ಟ್ರೈ ಮಾಡಿರ್ಬೋದು. ಲೋನ್ ಡಿಸ್ಬರ್ಸ್ಮೆಂಟಿಗೆ ಅಂತ ಬಂದು ಡೈರೆಕ್ಟಾಗಿ ಆ ಮೆಂಬರ್ನ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಪರ್ಸನ್ ಡೀಟೇಲ್ಸ್ ಏನೂ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ಯೂಲ್ ಏನಿದೆ ಅದರಲ್ಲಿ ಶೋ ಆಗ್ತಿರಲ್ಲ. ಅದನ್ನು ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಆ ಮೆಂಬರಿಗೆ ಲ್ಯಾಂಡ್ ರಿಜಿಸ್ಟರ್ನ ಮಾಡಬೇಕು. ಲ್ಯಾಂಡ್ ರಿಜಿಸ್ಟ್ರಲ್ಲಿ ಆ ಮೆಂಬರಿಗೆ ಎಷ್ಟು ಲ್ಯಾಂಡ್ಗಳಿದೆ ಅನ್ನೋದನ್ನೆಲ್ಲನೂ ಎಂಟ್ರಿ ಮಾಡಬೇಕು. ಆ ಎಂಟ್ರಿ ಮಾಡಾದಮೇಲೆ ಅದನ್ನು ಲ್ಯಾಂಡ್ ಡಿಕ್ಲರೇಷನ್ ಮಾಡಬೇಕು. ಫಸ್ಟಿಗೆ ಲ್ಯಾಂಡ್ ರಿಜಿಸ್ಟರ್ನ ಮೆಂಬರ್ಶಿಪ್ ಮಾಡ್ಯೂಲಲ್ಲಿ ಲ್ಯಾಂಡ್ ರಿಜಿಸ್ಟರ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಲೋನ್ಸ್ ಮಾಡ್ಯೂಲಿಗೆ ಬಂದು ಆ ಲೋನ್ಸ್ ಮಾಡ್ಯೂಲಲ್ಲಿ ಲ್ಯಾಂಡ್ ಡಿಕ್ಲರೇಷನ್ ಮಾಡಬೇಕು. ಲ್ಯಾಂಡ್ ಡಿಕ್ಲರೇಷನ್ ಆದಮೇಲೆ ಕ್ರೆಡಿಟ್ ಲಿಮಿಟ್ನ ಸೆಟ್ ಮಾಡಬೇಕು. ಕ್ರೆಡಿಟ್ ಲಿಮಿಟ್ ಆದಮೇಲೆ ಡ್ರಾಯಲ್ ಸ್ಯಾಂಕ್ಷನ್ನು, ಅದಾದಮೇಲಿಂದ ಲೋನ್ ಡಿಸ್ಬರ್ಸ್ಮೆಂಟ್ನ ಮಾಡಬೇಕು. ಇದಿಷ್ಟು ಸ್ಟೆಪ್ಸ್ ಆದ್ರೇ ಹೊಸ ಮೆಂಬರಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಆಗೋದು. ಅದಿಲ್ಲ ಅದರಲ್ಲಿ ಒಂದು ಸ್ಟೆಪ್ ಮಿಸ್ ಆದ್ರೂ ಸಹ ಆ ಮೆಂಬರಿಗೆ ಲೋನ್ ಡಿಸ್ಬರ್ಸ್ಮೆಂಟಲ್ಲಿ ನಾವೇನೇ ಸರ್ಚ್ ಮಾಡಿ ಎಂಟ್ರಿ ಮಾಡಿದ್ರೂ ಡಿಸ್ಬರ್ಸ್ಮೆಂಟಲ್ಲಿ ಬರೋದಿಲ್ಲ. ಈಗ ಮೊದಲನೇದಕ್ಕೆ ಆ ಮೆಂಬರಿಗೆ ನಾವು ಲ್ಯಾಂಡ್ ರಿಜಿಸ್ಟರ್ನ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಲ್ಯಾಂಡ್ ರಿಜಿಸ್ಟರ್ನ ಮಾಡಬೇಕು ಅಂತಂದಾಗ ಫಸ್ಟಿಗೆ ಹೇಳಿದಾಗೆ ಮೆಂಬರ್ಶಿಪ್ ಮಾಡ್ಯೂಲ್ಗೆ ಹೋಗಬೇಕು. ಮೆಂಬರ್ಶಿಪ್ ಮಾಡ್ಯೂಲ್ಗೆ ಹೋಗಿ ಈ ಲೆಫ್ಟ್ ಸೈಡಲ್ಲಿ ನೀವು ಇಲ್ಲಿ ನೋಡಿಕೊಂಡ್ರೆ ಇಲ್ಲಿ ಲ್ಯಾಂಡ್ ರಿಜಿಸ್ಟರ್ ಅಂತ ಇಲ್ಲಿದೆ, ರಿಜಿಸ್ಟರ್ ಲ್ಯಾಂಡ್. ಇಲ್ಲಾದರೂ ಸರಿ, ಅಥವಾ ಇಲ್ಲಿ ರಿಜಿಸ್ಟರ್ ಲ್ಯಾಂಡ್ ಅಂತ ಏನು ಇಲ್ಲಿದೆ ಇಲ್ಲಿಗಾದರೂ ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಾದ್ಮೇಲಿಂದ ಆ ಮೆಂಬರ್ನ ಸರ್ಚ್ ಮಾಡಬೇಕು. ಯಾವ ಮೆಂಬರಿಗೆ ಹೊಸದಾಗಿ ಸಾಲ ಕೊಡ್ತಿದ್ದೀರಾ ಆ ಮೆಂಬರ್ನ ಸರ್ಚ್ ಮಾಡಬೇಕು. ಈಗ ಮೆಂಬರ್ನ ಸರ್ಚ್ ಮಾಡ್ತಾ ಇದ್ದೀನಿ ನಾನು. KR ಅಶೋಕ ರಾಮಸ್ವಾಮಿ ಗೌಡ ಈ ಪರ್ಸನ್ನಿಗೆ ಈ ಸಾರಿ ಮೊದಲನೇದು, ಅಂದರೆ ಇದಕ್ಕೂ ಮುಂಚೆ ಪ್ರೀವಿಯಸ್ಲಿ ತುಂಬ ಹಿಂದೆ ತೊಗೊಂಡಿದ್ದಾರೆ. ಆದರೆ ಹೋದ ವರ್ಷ ನಾವೇನೀಗ ERP ಮಾಡ್ಯೂಲಿಗೆ ಪ್ರೀವಿಯಸ್ ಇಯರ್ದು ಡಾಟಾ ಏನು ಕೊಟ್ವಿ ಆ ಇಯರಲ್ಲಿ ಇವರು ಸಾಲನ ತೊಗೊಂಡಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಲೋನ್ ಡೀಟೇಲ್ಸಲ್ಲಿ ಸರ್ಚ್ ಮಾಡಿದ್ರೆ ಇವ್ರದ್ದು ಯಾವುದೂ ಇನ್ಫಾರ್ಮೇಷನ್ನು ಅಲ್ಲಿ ಬರೋದಿಲ್ಲ. ಈಗ ಹೊಸ್ದಾಗೆ ತೊಗೊಳ್ಳಿ ಅಥವಾ ಪ್ರೀವಿಯಸ್ ಇಯರ್ ಗ್ಯಾಪ್ ಆಗಿ ತೊಗೊಳ್ಳಿ, ಇವರಿಗೆಲ್ಲರಿಗೂ ಲ್ಯಾಂಡ್ ರಿಜಿಸ್ಟ್ರನ್ನ ಈ ಸಾರಿ ಈ ಮಾಡ್ಯೂಲಲ್ಲಿ ಈ ಪೋರ್ಟಲಲ್ಲಿ ಎಂಟ್ರಿ ಮಾಡಾದ್ಮೇಲೆ ಲೋನ್ ಡಿಸ್ಬರ್ಸ್ಮೆಂಟ್ನ ಮಾಡೋಕ್ಕಾಗೋದು. ಈಗ ಒಂದು ಸಾರಿ ಇವರಿಗೆ ಲ್ಯಾಂಡ್ನ ರಿಜಿಸ್ಟರ್ ಮಾಡಿ ಡಿಕ್ಲರೇಷನ್ ಎಲ್ಲ ಮಾಡಾಯಿತು ಅಂದಮೇಲಿಂದ ಮತ್ತೆ ಇನ್ನು ಯಾವಾಗಾದರೂ ಲೋನ್ ತೊಗೊಂಡ್ರೂ ಡೈರೆಕ್ಟಾಗಿ ತೊಗೊಳುತ್ತೆ. ಆದರೆ ಮೊದಲನೇ ಸಾರಿಗೆ ಮಾಡಬೇಕಾದ್ರೆ ಈ ಪೋರ್ಟಲಲ್ಲಿ ಮೊದಲನೇ ಸಾರಿಗೆ ಮಾಡಬೇಕು ಅಂತಂದಾಗ ಅವರಿಗೆ ಲ್ಯಾಂಡ್ ರಿಜಿಸ್ಟರ್ ಮಾಡಿ ಡಿಕ್ಲರೇಷನನ್ನು ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಆಗಲೇ ಹೇಳ್ದಂಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೆ, ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೋನ್ ಮೆಂಬರ್ಸ್ ಯಾರಿದ್ದಾರೆ ಅವರಿಗೂ ಸಹ ನಾವು ಲ್ಯಾಂಡ್ ಡಿಕ್ಲರೇಷನನ್ನು ಮಾಡ್ಕೋಬೇಕು. ಈಗ ERP ಬೇಗ ಮುಗಿಲಿ ಅನ್ನೋದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಡಿಸ್ಬರ್ಸ್ಮೆಂಟ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಆ ಲೋನಿ ಮೆಂಬರ್ದು ನಮ್ಮ ಹತ್ರ ಇರೋ ಶೇರ್ ಮೆಂಬರ್ಸ್ಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದಾಗ ನಾವಲ್ಲಿ ಆ ಮೆಂಬರ್ದು ಲ್ಯಾಂಡ್ ರಿಜಿಸ್ಟ್ರನ್ನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅವುಗಳೆಲ್ಲನೂ ನೆಕ್ಸ್ಟ್ ಲೇಟ್ರ್ ಆನ್ ಆದ್ರೂ ನಾವು ಎಂಟ್ರಿ ಮಾಡಿಕೊಳ್ಳೇಬೇಕು. ಈಗ ಇವರಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋಕ್ಕೆ ಅಲ್ಲಿ ಓಪನ್ ಆಗದೇ ಇರೋದ್ರಿಂದ ನಾನಿಲ್ಲಿ ಲ್ಯಾಂಡ್ ರಿಜಿಸ್ಟರ್ ಓಪನ್ ಮಾಡಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಾದಮೇಲೆ ಒಂದು ಸಾರಿ ಈ ಅಡ್ಮಿಷನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಯಾಕಂದರೆ ಮುಂದೇನು ನೆಕ್ಸ್ಟು ಅವ್ರ ಲ್ಯಾಂಡ್ ಡಿಕ್ಲರೇಷನ್ನು, ಕ್ರೆಡಿಟ್ ಲಿಮಿಟು ಇದನ್ನೆಲ್ಲನೂ ಮಾಡಬೇಕಾದ್ರೆ ಪ್ರತಿ ಸಾರಿನೂ ಅಡ್ಮಿಷನ್ ನಂಬರ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಈಗಲೇ ನಾನಿಲ್ಲಿ ಅವ್ರ ಅಡ್ಮಿಷನ್ ನಂಬರ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಲ್ಯಾಂಡ್ ಡೀಟೇಲ್ಸು ಓಪನ್ ಆಗುತ್ತೆ. ಈ ಲ್ಯಾಂಡ್ ಡೀಟೇಲ್ಸ್ ಓಪನ್ ಆದಮೇಲಿಂದ ನಾವು ಆ ಪರ್ಸನ್ದು ಜಮೀನು ಯಾವ ವಿಲೇಜಲ್ಲಿದೆ, ಎಷ್ಟು ಸರ್ವೆ ನಂಬರ್ ಏನು, ಎಷ್ಟು ಗುಂಟೆ, ಎಷ್ಟು ಎಕರೆಗಳಿದೆ, ಲ್ಯಾಂಡ್ ಟೈಪು, ಇದನ್ನೆಲ್ಲನೂ ಇಲ್ಲಿ ಈ ಪಾಪಪ್ ಏನು ಓಪನ್ ಆಯಿತು ಇದರಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಈ ಪರ್ಸನ್ನು ಲ್ಯಾಂಡ್ ಡೀಟೇಲ್ಸ್ನ ಇಲ್ಲೊಂದು ಸಾರಿ ನೋಡೋಣ.
KR ಅಶೋಕ್. ಈ ಪರ್ಸನ್ನು ನಮಗೆ ಈ ಸಾರಿ ಲೋನ್ ತೊಗೋಬೇಕಾದ್ರೆ ಇದಿಷ್ಟು ಲ್ಯಾಂಡ್ಗಳನ್ನ ನಮಗೆ ಡಿಕ್ಲರೇಷನ್ ಮಾಡಿಕೊಟ್ಟಿದ್ದಾರೆ. ಫಾರಮ್ 3 ಮಾಡ್ಕೊಂಡಿದ್ದೀವಿ. ಆ ಡೀಟೇಲ್ನ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇದು ಯಾವ ವಿಲೇಜ್ದಿದೆ, ಏನು ಸರ್ವೆ ನಂಬರು, ಎಷ್ಟು ಜಮೀನು ಅನ್ನೋದನ್ನು ನಾವೀಗ ಅಲ್ಲಿ ಲ್ಯಾಂಡ್ ರಿಜಿಸ್ಟರಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಈಗ ವಿಲೇಜು ಕಗ್ಗೆರೆ ಅಂತ ಇದೆ, ಸರ್ವೆ ನಂಬರು 7** 1 ಎಕರೆ ಇದೆ. ಅದನ್ನು ಮೊದಲನೇದಾಗಿ ಎಂಟ್ರಿ ಮಾಡ್ಕೋತೀನಿ ಇಲ್ಲಿ. ಕರ್ನಾಟಕ, ಮೈಸೂರು, ಕೃಷ್ಣರಾಜನಗರ, ಕಗ್ಗೆರೆ. ನಂತರ ಇಲ್ಲಿ ಸರ್ವೆ ನಂಬರ್ ಎಕ್ಸ್ಟೆನ್ಷನ್ ಅಂತ ಏನಿದೆ ಅಲ್ಲಿಗೆ 7. ಇಲ್ಲಿ ನೀವು ಬಾರ್ ಅಂತ ಎಂಟ್ರಿ ಮಾಡ್ಕೊಂಡು ಹೋದರೆ ಅದು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಸೊ ಏನು ಮಾಡಿ ಅಂತಂದರೆ ಜಸ್ಟ್ 7 ಅಂತಲೇ ಹಾಕ್ಕೊಳ್ಳಿ. ಇನ್ ಕೇಸ್ ಬಾರ್ 1 ಅಂತ ಬಂತು, 7*1 ಅಂತ ಏನಿತ್ತು ಅದಕ್ಕೆ ಒಂದು ಡ್ಯಾಶ್ ಹಾಕ್ಬಿಟ್ಟು 1, 2 ಈ ಥರ ಹಾಕ್ಕೊಂಡೋಗಿ. ಯಾಕೆಂದರೆ ನೆಕ್ಸ್ಟ್ ಇಲ್ಲಿ ಸೇವ್ ಆದಮೇಲೆ ನೆಕ್ಸ್ಟು ಡಿಕ್ಲರೇಷನ್ ಮಾಡೋ ಟೈಮಲ್ಲಿ ಇನ್ವ್ಯಾಲಿಡ್ ಸರ್ವೆ ನಂಬರ್ಸ್ ಅಂತ ಹೇಳ್ಬಿಟ್ಟು ಅದು ಸಬ್ಮಿಟ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದನ್ನು ಬಾರ್ ಅನ್ನೋದ್ರ ಬದಲು ಡ್ಯಾಶ್ ಹಾಕ್ಕೊಂಡೋಗಿ. ಆ ಜಮೀನ್ದು ಟೋಟಲಾಗಿ ಏನು ಎಕ್ಸ್ಟೆನ್ಷನ್ ಇದೆ ಅನ್ನೋದನ್ನು ಇಲ್ಲಿ ಹಾಕಬೇಕು. ಫಸ್ಟಿಗೆ ಇದು ಎಕರು, ಇಲ್ಲಿ ಮೇಲೆ ನೋಡ್ಬೋದು. ಇಲ್ಲಿ ಮೊದಲನೇದು ಎಕರು, ಗುಂಟ, ಆಣೆ, ಕೆ ಆಣೆ ಅಂತ ಇದೆ. ಅದರಲ್ಲಿ ಈಗ ಅವ್ರದ್ದು ಒಂದು ಎಕರೆ ಅದು ಎಕ್ಸಾಕ್ಟ್ ಆಗಿರೋದ್ರಿಂದ 1.000 ಹಾಕೋತಾ ಇದ್ದೀನಿ. ಈಗ ಲ್ಯಾಂಡ್ ವ್ಯಾಲ್ಯೂ ಪರ್ ಏಕರ್ಸ್ ಅಂತ ಇದೆ. ಇಲ್ಲಿ ನಾವು ನಮ್ಮ ಸಬ್ ರಿಜಿಸ್ಟರ್ ವ್ಯಾಲ್ಯೂ, ಆ ಲ್ಯಾಂಡಿಗೆ SRO ವ್ಯಾಲ್ಯೂ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. ಈಗ ಅಟ್ ಪ್ರೆಸೆಂಟಿಗೆ ಈ ವಿಲೇಜು ಸಬ್ ರಿಜಿಸ್ಟರ್ ವ್ಯಾಲ್ಯೂ SRO ವ್ಯಾಲ್ಯೂ 3 ಲಕ್ಷ ಇರೋದ್ರಿಂದ 3 ಅಂತ ಹಾಕ್ತಿದ್ದೀನಿ. ಇಲ್ಲಿ ಕಲ್ಟಿವೇಬಲ್ ಲ್ಯಾಂಡ್ ಅಂತ ಇದೆ. ಸೊ ಕಲ್ಟಿವೇಬಲ್ ಲ್ಯಾಂಡ್ಗೂ 1 ಎಕರೆ ಅಂತ ಏನಿದೆ ಅದನ್ನೇ ಹಾಕ್ತಿದ್ದೀನಿ. ಅದು ಹಾಕಾದ್ಮೇಲೆ ನೆಕ್ಸ್ಟು ಲ್ಯಾಂಡ್ ಓನರ್ಶಿಪ್ಪು. ಲ್ಯಾಂಡ್ ಓನರ್ಶಿಪ್ಪಲ್ಲಿ ಅವರು ಓನರಾ ಲೀಸಾ ಏನು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಓನರು. ಇನ್ನು ನೆಕ್ಸ್ಟು ನಾನಿಲ್ಲಿ ಮ್ಯಾಂಡೇಟ್ರಿ ಏನು ಸ್ಟಾರ್ ಮಾರ್ಕ್ಸ್ ಇದೆ ಅದನ್ನು ಮಾತ್ರನೇ ಫಿಲ್ ಹೋಗ್ತಿದ್ದೀನಿ. ನೀವು ಬೇಕಾದ್ರೆ ಬೌಂಡ್ರೀಸು ಇದನ್ನೆಲ್ಲನೂ ಹಾಕ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಸಾಯಿಲ್ ಟೈಪು ಬ್ಲ್ಯಾಕ್ ಸಾಯಿಲ್ ಅಂತ ಹಾಕ್ತಿದ್ದೀನಿ. ಲ್ಯಾಂಡ್ ಟೈಪು ವೆಟ್ಟು. ಇದಾದ ನಂತರ ಇರಿಗೇಷನ್ ಟೈಪು ಬೋರ್ವೆಲ್ಲ, ಕ್ಯಾನಲ್ಲ ಏನಿದೆ ಅದನ್ನೆಲ್ಲ ಕೇಳುತ್ತೆ. ಇಲ್ಲಿ ನಾನು ಕ್ಯಾನಲ್ ಅಂತ ಹಾಕೋತೀನಿ. ಇದಾದ ನಂತರ ಇಲ್ಲಿ ಆ್ಯಡ್ ಅಂತ ಕೊಡಬೇಕು. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ಈಗ ಅದು ಎರರು. ಪ್ಲೀಸ್ ಲೆಂತ್ ಟೆಕ್ಸ್ಟ್ 2 ಕ್ಯಾರೆಕ್ಟರ್ಸ್ ಆದರೂ ಇರಬೇಕು ಅಂತ. ಈಗ 7- ಅಂತ ಹೊಡೆದಿದ್ದಕ್ಕೇ ಈಗ ಇಲ್ಲಿ ಆ ಸರ್ವೆ ನಂಬರ್ನ ತೊಗೊಂಡಿದೆ. ಪ್ರೀವಿಯಸ್ಲಿ ನೋಡಿದ್ರಿ ನೀವು 7* ಅಂತ ಹಾಕಿದ್ರೂ ಸಹ ಅದು ಎಂಟ್ರಿ ತೊಗೊಳ್ಳಿಲ್ಲ, ಅದು ಹಾಗೇ ಇತ್ತು. ಸೊ ಈಗ ಒಂದು ಲ್ಯಾಂಡನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಇದೇ ಥರ ನೀವು ನೆಕ್ಸ್ಟು ಎಷ್ಟು ಲ್ಯಾಂಡ್ ಅವ್ರು ಕೊಟ್ಟಿದ್ದಾರೆ ಅದಷ್ಟು ಲ್ಯಾಂಡ್ಗಳನ್ನ ಅಲ್ಲಿ ಒಂದಾದ್ಮೇಲೆ ಒಂದನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಸೇಮು ಕಗ್ಗೆರೆ ವಿಲೇಜೇ 90** ಅಂತ ಇದೆ. ನೆಕ್ಸ್ಟ್ ಕಗ್ಗೆರೆ ಸರ್ವೆ ನಂಬರು 90-. ಈಗ 90 ಅಂತ ಬಂತು. ಅಲ್ಲಿ ನೆಕ್ಸ್ಟ್ ಡ್ಯಾಶ್ ಹಾಕ್ಬೋದು, ಇಲ್ಲಾಂದರೆ 2 ಕ್ಯಾರೆಕ್ಟರ್ ಆಗಿರೋದ್ರಿಂದ ನೆಕ್ಸ್ಟ್ ಹಾಕಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಅದನ್ನು ಹಾಕ್ಕೊಂಡು ಎಕ್ಸ್ಟೆಂಟ್ ಎಷ್ಟಿದೆ ಅದನ್ನು ನೋಡಿ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಒಂದು ಎಕರೆ 17 ಗುಂಟೆ 0 SRO ವ್ಯಾಲ್ಯೂ ಪ್ರೀವಿಯಸ್ಲಿ ಹೇಳ್ದಂಗೆ 3 ಲಕ್ಷ ಇದೆ. ನೆಕ್ಸ್ಟು ಕಲ್ಟಿವೇಬಲ್ ಲ್ಯಾಂಡು 117,000 ಓನರು ಬ್ಲ್ಯಾಕ್ ಸಾಯಿಲು. ಇದೇನು ಪ್ರೀವಿಯಸ್ಲಿ ಏನು ಕೊಟ್ಟಿದ್ವಿ ಅದೇ ಇರುತ್ತೆ. ಸೊ ನೆಕ್ಸ್ಟು ಆ್ಯಡ್ ಅಂತ ಮಾಡಿ. ಈಗ ನೋಡ್ಬೋದು ಇಲ್ಲಿ ಒಂದು ಲ್ಯಾಂಡ್ ಆ್ಯಡ್ ಆಗಿತ್ತು, ಅದ್ರ ಕೆಳಗಡೆಗೆ ನೆಕ್ಸ್ಟು ಮತ್ತೆ ಇನ್ನೊಂದು ಲ್ಯಾಂಡ್ ಆ್ಯಡ್ ಆಗಿದೆ. ಅದೇ ಥರ ನೆಕ್ಸ್ಟ್ ಇರುವಂಥ ಇಷ್ಟು ಲ್ಯಾಂಡ್ಗಳನ್ನ ಅಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. 92/25 ಗುಂಟ, 92-2 025 00 3 lakh
ಆಗ್ತಿದ್ದಂಗೆ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕ್ಕಾಗಿ ಇಲ್ಲೇನು ನಾವು ಸರ್ವೆ ನಂಬರ್ ಹಾಕಿದ್ವಿ, ಎಕ್ಸ್ಟೆಂಟ್ ಏನು ಹಾಕಿದ್ವಿ ಲ್ಯಾಂಡ್ದು, ಅದರದ್ದು ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಿಕೊಂಡು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಅದಿಲ್ಲ ಹಾಕ್ಕೊಂಡಿರುತ್ತೆ. ಅದನ್ನೇನು ನಾವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಬೇಕು ಅನ್ನೋದೆಲ್ಲ ಏನಿರೋದಿಲ್ಲ. ನೆಕ್ಸ್ಟು ಆ್ಯಡು, ಮತ್ತು ನೆಕ್ಸ್ಟ್ ಈಗ 3 ಸರ್ವೆ ನಂಬರ್ನ ಆ್ಯಡ್ ಮಾಡಾಯಿತು. 4ನೇದು 11518 115 ಸ್ಟಾರ್ 1 0 18 0 0 3 lakh 0 18 0 0 ಆ್ಯಡ್. ನೆಕ್ಸ್ಟಿಗೆ 126 131 126-1 0 31 0 0 3 lakh 0 31 0 0 add. 129 115 129 1 129-1 115 0 0 3 lakh 115 0 0 add. ನೆಕ್ಸ್ಟ್ ಮತ್ತೆ 131 1 131 131 1 0 31 0 31 0 0 add. Last one 197 13 197-0 13 0 0 3 lakh 0 13 0 0 add. ಈಗ ಇಲ್ಲಿ ಕೆಳಗಡೆ ತೆಗೆದ್ರೆ ಈಗ ಅದೆಷ್ಟು ಅವರು ನಮ್ಗೆ ಕೊಟ್ಟಿರೋಂಥ ಅಷ್ಟು ಜಮೀನು ಡೀಟೇಲ್ಸ್ನ ಇಲ್ಲಿ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಡೀಟೇಲ್ಸ್ ಈಗ ಅಲ್ಲಿ ಎಂಟ್ರಿ ಆಗಿದ್ದಾವೆ. ಅವ್ರದ್ದು ಲ್ಯಾಂಡ್ ಡೀಟೇಲ್ಸ್ ಏನಿದ್ದು ಅದಷ್ಟು ಎಂಟ್ರಿ ಆಗಿದ್ದಾವೆ. ನೆಕ್ಸ್ಟು ಅದನ್ನು ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟಿಗೆ ಅಲ್ಲಿ ಕೆಳಗಡೆ ಡೀಟೇಲ್ಸ್ ಇಲ್ಲಿ ಏನು ಫಾರ್ಮರ್ ಡೀಟೇಲ್ ಅಲ್ಲ ರಿಜಿಸ್ಟ್ರ್ ಏನು ಓಪನ್ ಮಾಡಿದ್ವಿ ಅಲ್ಲೆಲ್ಲ ಆ ಡೀಟೇಲ್ಸ್ಗಳು ಕೂತಿರುತ್ತೆ. ನೋಡ್ಬೋದು ನೀವಿಲ್ಲಿ ಆ ಮೆಂಬರಿಗೆ ಇರುವಂಥ ಅಷ್ಟು ಲ್ಯಾಂಡ್ ಡೀಟೇಲ್ಸು ಇಲ್ಲಿ ಆ್ಯಡ್ ಆಗಿದ್ದಾವೆ. ಈ ಆ್ಯಡ್ ಆಗಿರೋದನ್ನು ನೆಕ್ಸ್ಟಿಗೆ ನಾವೀಗ ಈ ಮೆಂಬರ್ಶಿಪ್ ಮಾಡ್ಯೂಲಲ್ಲಿ ಲ್ಯಾಂಡ್ ರಿಜಿಸ್ಟರ್ ಮಾಡೋದೇನಿತ್ತು ಅದಷ್ಟು ಲ್ಯಾಂಡನ್ನು ಎಂಟ್ರಿ ಮಾಡಿ ಆಯಿತು. ಎಂಟ್ರಿ ಮಾಡಾದ್ಮೇಲಿಂದ ನೆಕ್ಸ್ಟು ಡ್ಯಾಶ್ಬೋರ್ಡ್ಗೆ ವಾಪಸ್ ಹೋಗಿ ಲೋನ್ಸಿಗೆ ಬನ್ನಿ. ಲೋನ್ಸಿಗೆ ಬಂದಾದಮೇಲೆ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಹೇಳ್ದಂಗೆ ಅವ್ರದ್ದು ಅಡ್ಮಿಷನ್ ನಂಬರ್ನ ನಾನು ಕಾಪಿ ಮಾಡಿ ಇಟ್ಕೊಂಡಿರೋದ್ರಿಂದ ಲ್ಯಾಂಡ್ ಡಿಕ್ಲರೇಷನ್ಗೆ ಹೋಗಿ ಡೈರೆಕ್ಟಾಗಿ ಅವ್ರನ್ನ ಸರ್ಚ್ ಮಾಡಲ್ಲ, ಆ ಲ್ಯಾಂಡ್ ಅವರ ಅಡ್ಮಿಷನ್ ನಂಬರ್ನೇ ಹಾಕಿ ಸರ್ಚ್ ಮಾಡ್ಕೊಳ್ತೀನಿ. ಅಡ್ಮಿಷನ್ ನಂಬರ್ ಹಾಕಿ ಟ್ಯಾಬ್ ಎಂಟ್ರಿ ಮಾಡಿದ್ರೆ ಅವ್ರದ್ದು ಡೀಟೇಲ್ಸ್ ಎಂಟ್ರಿ ಆಗುತ್ತೆ, ಓಪನ್ ಆಗುತ್ತೆ. ಈಗ ಅಲ್ಲಿ ಪ್ರೀವಿಯಸ್ಲಿ ಏನು ಎಂಟ್ರಿ ಮಾಡಿದ್ವಿ ಅದಷ್ಟು ಇಲ್ಲಿ ತೋರಿಸ್ತಿದೆ. ಈಗ ಟೋಟಲ್ ಆಗಿ ಅವರು 6 ಎಕರೆ 30 ಗುಂಟೆ ಜಮೀನನ್ನು ನಮಗೆ ಲೋನ್ಗೆ ಅಂತ ಕೊಟ್ಟಿದ್ದಾರೆ ಅಂತ ಇಲ್ಲಿ ಈ ಡೀಟೇಲ್ ಪ್ರಕಾರ ತೋರಿಸ್ತಿದೆ. ಈಗ ಈ ಡೀಟೇಲ್ಗಳಲ್ಲಿ ನಾವು ನಮಗೆ ಲೋನ್ ಕೊಟ್ಟಿರೋದು ಈಗ ಅವರು ಮೆಂಬರ್ದು ಜಮೀನು ಎಷ್ಟಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಾಯಿತು. ನಮ್ಮ ಲೋನಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನಲ್ಲಿ ಆ್ಯಡ್ ಮಾಡಬೇಕು. ಈಗ ಇಲ್ಲಿ ತೋರಿಸ್ತಿರೋದು ಲ್ಯಾಂಡ್ ಡೀಟೇಲ್ಸು, ಆ ಪರ್ಸನ್ದು ಏನು ಲ್ಯಾಂಡ್ ಡೀಟೇಲ್ಸ್ ಇದೆ ಅದು. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಸೆಕ್ಷನಲ್ಲಿ ಇಲ್ಲಿ ಲ್ಯಾಂಡ್ ಡಿಕ್ಲರೇಷನ್ ಡೀಟೇಲ್ಸ್ ಅಂತ ಏನಿದೆ ಇಲ್ಲಿ ಪ್ಲಸ್ ಐಕಾನ್ ಹತ್ರ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನ್ ಹತ್ರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ ಯಾವ ಪ್ರಾಡಕ್ಟಿಗೆ ಅವರು ನಮಗೆ ಅದನ್ನು ಡಿಕ್ಲರೇಷನ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳುತ್ತೆ. ಅಲ್ಲಿ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಬೇಕು. ಈಗ ನಾರ್ಮಲ್ KCCಗೆ ನಾನು ಅವ್ರಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ತಿರೋದ್ರಿಂದ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟಿಗೆ ನೀವು MTL ಅಥವಾ ಬೇರೆ ಯಾವುದಾದ್ರೂ ಮಾಡ್ತಿದ್ದಾಗ ನೀವು ಡಿಕ್ಲರೇಷನ್ ಮಾಡ್ಕೊಂಡಿದ್ರು ಅಂದಾಗ ಇಲ್ಲಿ ಪ್ರಾಡಕ್ಟಲ್ಲಿ ನೀವು ಬೇರೆ ಪ್ರಾಡಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು KCC ಕೊಡ್ತಿರೋದ್ರಿಂದ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಕ್ರಾಪು ನಾವು ಯಾವ ಕ್ರಾಪಿಗೆ ಕೊಡ್ತಿದ್ದೀವಿ ಅನ್ನೋದಕ್ಕೆ ಸೆಲೆಕ್ಟ್ ಮಾಡಬೇಕು. ಈಗ ಶುಗರ್ ಕೇನ್ ಕೊಟ್ಟಿರೋದ್ರಿಂದ ನಾವು ಶುಗರ್ ಕೇನ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ವಿಲೇಜು ಇಲ್ಲಿ ಅವ್ರದ್ದು ಈಗ ಲ್ಯಾಂಡ್ ಇರೋ ವಿಲೇಜ್ ಇಲ್ಲಿ ತೋರಿಸ್ತಿದೆ. ಇನ್ ಕೇಸ್ ಅವ್ರದ್ದು 2-3 ವಿಲೇಜ್ಗಳಲ್ಲಿ ಆ ಲ್ಯಾಂಡ್ಗಳಿತ್ತು ಅಂತಂದರೆ ಆ ಲ್ಯಾಂಡ್ಗಳನ್ನ ಅಲ್ಲಿ ತೋರಿಸುತ್ತೆ. ನಾವು ಆ ಲ್ಯಾಂಡ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು.
ಆ ಲ್ಯಾಂಡ್ದು ವಿಲೇಜ್ ಏನಿದೆ ಆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಒಂದೇ ವಿಲೇಜಲ್ಲಿ ಅವ್ರದ್ದು ಅಷ್ಟು ಸರ್ವೆ ನಂಬರ್ಸ್ ಇರೋದ್ರಿಂದ ಒಂದು ತೋರಿಸ್ತಿದೆ, ಅದು ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಸರ್ವೆ ನಂಬರ್ ಅಂತ ಏನಿದೆ, ಇಲ್ಲಿ ಈಗ ನಾವು ಅಲ್ಲಿ ಏನು ಎಂಟ್ರಿ ಮಾಡಿದ್ದೀವಿ ಅದಷ್ಟು ಸರ್ವೆ ನಂಬರ್ಸ್ಗಳನ್ನ ತೋರಿಸುತ್ತೆ. ಅಷ್ಟು ಸರ್ವೆ ನಂಬರ್ಸ್ಗಳಲ್ಲಿ ನಮಗೆ ಡಿಕ್ಲರೇಷನ್ನು ಕೊಟ್ಟಿರುವಂಥ ಸರ್ವೆ ನಂಬರ್ಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಕೇಸಲ್ಲಿ ಅವರು ಅಷ್ಟು ಕೊಟ್ಟಿರೋ ಜಮೀನು ಅಷ್ಟೂ ನಾವು ಡಿಕ್ಲರೇಷನಲ್ಲಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಸರ್ವೆ ನಂಬರ್ಗಳನ್ನು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಈಗ ಒಂದು ನಮ್ಮ ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ತು ಅಂತಿದ್ದಂಗೆ ಇಲ್ಲಿ ಆ ಡೀಟೇಲ್ಸ್ ಎಲ್ಲ ಎಂಟ್ರಿ ಆಗ್ತಾ ಬರುತ್ತೆ. ಎಂಟ್ರಿ ಆದಮೇಲಿಂದ ನೆಕ್ಸ್ಟ್ ಇಲ್ಲಿ ಡಿಕ್ಲೇರ್ಡ್ ಲ್ಯಾಂಡ್ ಅಂತ ಏನಿದೆ ಅಲ್ಲಿಗೆ ಮಾತ್ರ ನಾವು ಅದನ್ನೇ ಎಂಟ್ರಿ ಮಾಡ್ಕೋಬೇಕು. ಡಿಕ್ಲೇರ್ ಲ್ಯಾಂಡ್ಗೆ ಆ ಡಿಕ್ಲರೇಷನ್ ಏನು ಲ್ಯಾಂಡ್ನ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ವ್ಯಾಲ್ಯೂ ಪರ್ ಎಕರ್ಸಿಗೆ ಸೇಮ್ SRO ವ್ಯಾಲ್ಯೂ ಇತ್ತು, ಈ ವ್ಯಾಲ್ಯೂ ಏನಿತ್ತು ಅದನ್ನು ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ಕೊಂಡು ಹೋಗಬೇಕು. ಪ್ರತಿಯೊಂದೂ ಸರ್ವೆ ನಂಬರಿಗೆ ನಾವು ಇದೇ ಥರ ಲ್ಯಾಂಡ್ ಡಿಕ್ಲರೇಷನ್ನ ಮಾಡ್ಕೋಬೇಕು. ನಾವು ಏನು ಈಗ ಎಂಟ್ರಿ ಮಾಡಿದ್ವಿ ಪ್ರೀವಿಯಸ್ಲಿ ಅದಷ್ಟು ಸರ್ವೆ ನಂಬರ್ಗಳಿಗೆ ಲ್ಯಾಂಡ್ ಡಿಕ್ಲರೇಷನ್ನ ಮಾಡಿ ನಮಗೆ ಡಿಕ್ಲರೇಷನ್ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಎಂಟ್ರಿ ಮಾಡ್ಕೋಬೇಕು. ನೋಡಿ ಇಲ್ಲಿ ನಂಬರ್ನ ಅಡ್ಮಿಷನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಈಗ ಒಂದೇ ಸರ್ವೆ ನಂಬರ್ನ ಎಂಟ್ರಿ ಮಾಡಿದೆ, ಈ ಲೋನ್ ಡಿಕ್ಲರೇಷನ್ ಮಾಡ್ಯೂಲಲ್ಲಿ ಅದು ಮತ್ತೆ ಅದನ್ನೇ ರಿಟ್ರೀವ್ ಆಗಲ್ಲ, ಹೊಸದಾಗಿ ಫ್ರೆಶ್ ಶೀಟ್ ಓಪನ್ ಆಗಿಬಿಡುತ್ತೆ. ಆಗ ಮತ್ತೆ ನಾವು ಅವ್ರದ್ದು ಅಡ್ಮಿಷನ್ ನಂಬರ್ನ ಸರ್ಚ್ ಮಾಡೋದ್ರ ಬದಲು ಒಂದು ಸಾರಿ ಕಾಪಿ ಮಾಡಿಕೊಂಡು ಟ್ಯಾಬ್ ಎಂಟ್ರಿ ಮಾಡ್ಕೊಂಡು ಅಲ್ಲಿ ಕಾಪಿ ಮಾಡಿ ಟ್ಯಾಬ್ ಎಂಟ್ರಿ ಮಾಡ್ತಾ ಹೋದರೆ ಮತ್ತೆ ಆ ಡೀಟೇಲ್ಸ್ ಓಪನ್ ಆಗುತ್ತೆ. ಈಗ ಒಂದೇ ಸರ್ವೆ ನಂಬರ್ 7 ಅನ್ನೋದನ್ನು ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಇಲ್ಲಿ ಅದು ಒಂದು ಮಾತ್ರ ತೋರಿಸ್ತಿದೆ. ಸೊ ಇಲ್ಲಿರೋ ಅಷ್ಟು ಸರ್ವೆ ನಂಬರ್ಸ್ಗಳನ್ನ ನಾವು ಡಿಕ್ಲರೇಷನ್ ಮಾಡ್ಕೋಬೇಕು ಅಂದಾಗ ಇಲ್ಲಿ ಪ್ರತಿ ಸಾರಿನೂ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆ ಸರ್ವೆ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಸರ್ವೆ ನಂಬರ್ 7 ಅಂತ ಪ್ರೀವಿಯಸ್ಲಿ ಸೆಲೆಕ್ಟ್ ಮಾಡಿದ್ದೆ, ಆ ಸರ್ವೆ ನಂಬರಿಗೆ ಇಲ್ಲಿ ಶೋ ಆಗಲ್ಲ, ಯಾಕಂದರೆ ಆಲ್ರೆಡಿ ಅದನ್ನು ನಮಗೆ ಡಿಕ್ಲರೇಷನ್ಗೆ ಕೊಟ್ಟಿರೋದ್ರಿಂದ ಆ ಸರ್ವೆ ನಂಬರ್ ಇಲ್ಲಿ ಶೋ ಆಗಲ್ಲ. ಅದನ್ನು ಬಿಟ್ಟು ರಿಮೈನಿಂಗ್ ಏನು ಜಮೀನಿದೆ ಆ ಸರ್ವೆ ನಂಬರ್ಗಳನ್ನ ಮಾತ್ರ ಇಲ್ಲಿ ಶೋ ಆಗ್ತಿರ್ತವೆ. ಸೇಮು ಪ್ರೀವಿಯಸ್ಲಿ ಏನು ಹೇಳಿದೆ ಅದೇ ಥರ ಇಲ್ಲಿ ಡಿಕ್ಲರೇಷನ್ ವ್ಯಾಲ್ಯೂ ಮತ್ತು ಎಕರ್ಸ್ ಜಮೀನು ಎಷ್ಟನ್ನ ಇಲ್ಲಿ ಡಿಕ್ಲೇರ್ ಮಾಡ್ತಿದ್ದೀವಿ ಏನಂತದನ್ನು ಸೆಲೆಕ್ಟ್ ಮಾಡಬೇಕು, ಆ ಅಮೌಂಟ್ನ ಎಂಟ್ರಿ ಮಾಡಿ ಸೇವ್ ಕೊಟ್ಕೊಂಡು ಹೋಗಬೇಕು. ಇದಿಷ್ಟನ್ನು ಅಷ್ಟು ಸರ್ವೆ ನಂಬರ್ಗಳಿಗೆ ಎಂಟ್ರಿ ಮಾಡಿಕೊಳ್ಳೇಬೇಕು ಕಂಪಲ್ಸರಿ. ಎಂಟ್ರಿ ಮಾಡಿ ಆದಮೇಲಿಂದ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಡೋಕ್ಕೂ ಮುಂಚೆ ಒಂದು ಸಾರಿ ಎಲ್ಲವನ್ನೂ ಕರೆಕ್ಟಾಗಿ ನೋಡಿಕೊಂಡು ಅಷ್ಟು ಸರ್ವೆ ನಂಬರ್ಗಳು ಎಂಟ್ರಿ ಆಗಿದ್ದಾವ ಇಲ್ವಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಎಂಟ್ರಿ ಮಾಡ್ದಂಗೆ ಇಲ್ಲಿ ಡಿಕ್ಲರೇಷನ್ ಸ್ಟೇಟಸಲ್ಲಿ ಡಿಕ್ಲೇರ್ಡ್ ಅಂತ ಬರ್ತಿದೆ. ಇವಿಷ್ಟು ಇನ್ನೂ ಸ್ಟಿಲ್ ಅವೈಲಬಲ್ ಇರುವಂಥ ಲ್ಯಾಂಡ್ಗಳು, ಡಿಕ್ಲರೇಷನ್ ಮಾಡೋದಕ್ಕೆ ಅವೈಲಬಲ್ ಇರುವಂಥ ಲ್ಯಾಂಡ್ಗಳು. ಇವೆರಡು ಆಲ್ರೆಡಿ ಈಗ ನಮಗೆ ಡಿಕ್ಲರೇಷನ್ ಮಾಡಿಕೊಟ್ಟಿರುವಂಥ ಲ್ಯಾಂಡ್ಗಳು. ಈ ಡಿಕ್ಲರೇಷನ್ ಮಾಡಿಕೊಟ್ಟಿರೋ ಲ್ಯಾಂಡ್ಗಳಿಗೆ ಇಲ್ಲಿ 0 ಬರ್ತಿದೆ. ಇನ್ನೂ ರಿಮೈನಿಂಗ್ ನಮಗೆ 4 ಎಕರೆ 13 ಗುಂಟೆ ಡಿಕ್ಲರೇಷನ್ ಮಾಡ್ಕೊಳ್ಳೋವಂಥ ಲ್ಯಾಂಡು ಇದೆ. ಟೋಟಲಾಗಿ 6 ಎಕರೆ 30 ಗುಂಟೆ ಇದ್ದಿದ್ದು ಈಗ 4 13 ಆಗಿದೆ. ಇದನ್ನು ನೀವು ಚೆಕ್ ಮಾಡ್ತಾ ಬೇಕಾದ್ರೆ ಹೋಗ್ಬೋದು. ಈಗ ನೆಕ್ಸ್ಟಿಗೆ 25 ಗುಂಟೆ ಮಾಡಿದ್ವಿ ಅಂತ ಅಂದಮೇಲೆ ಅಲ್ಲಿ 4 ಎಕರೆ 13 ಗುಂಟೆ ಅಂತ ಇರುವಂಥದ್ದು ಒಂದೊಂದಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಇಲ್ಲಿ ಆ್ಯಡ್ ಆಗ್ತಾ ಹೋಗಿರುತ್ತೆ. ಈಗ ಅಷ್ಟು ಸರ್ವೆ ನಂಬರ್ಗಳಿಗೆ ನಾನು ಡಿಕ್ಲರೇಷನ್ ಮಾಡಿಬಿಡ್ತೀನಿ. ನಾವೇನು ಎಕ್ಸಿಸ್ಟಿಂಗ್ ಪ್ರೀವಿಯಸ್ಲಿ ಲೋನ್ ಕೊಟ್ಟಿರುವಂಥವರಿಗೆ ಬರೀ ಡಿಕ್ಲರೇಷನ್ ಮಾಡಿದೆ ಡೈರೆಕ್ಟಾಗಿ ನಾವೇನು ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅವರಿಗಳಿಗೂ ಸಹ ನೆಕ್ಸ್ಟು ಅಪ್ಕಮಿಂಗ್ ಡೇಸ್ಗಳಲ್ಲಿ ನೀವು ಈ ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಿ ಲ್ಯಾಂಡ್ ರಿಜಿಸ್ಟರ್ನ ಇಲ್ಲಿ ಕೂರಿಸ್ಕೊಂಡು ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದಕ್ಕೂ ಹೊಸ ಸಾಲ ಕೊಟ್ಟಿಲ್ಲ, ಹಾಗೆ ಅದೇ ಕಂಟಿನ್ಯೂ ಆಗ್ತಿದೆ ಅಂತಂದ್ರೂ ಸಹ ನೆಕ್ಸ್ಟಿಗೆ ನಾವು ಇದಿಷ್ಟು ಡೀಟೇಲ್ಗಳನ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಆಲ್ರೆಡಿ ಈಗ ಅದೊಂದು ಸರ್ವೆ ನಂಬರ್ನ ಆ್ಯಡ್ ಮಾಡಿದ್ದಕ್ಕೆ ಇಲ್ಲ ಅದನ್ನು ಡಿಕ್ಲೇರ್ಡ್ ಅಂತ ಬಂದಿದೆ. ಇನ್ನು ರಿಮೈನಿಂಗು 328 ಅಂತ ತೋರಿಸ್ತಿದೆ. ಪ್ರಿವಿಯಸ್ ವೀಡಿಯೋಗಳನ್ನ ಮಾಡಬೇಕಾದ್ರೆ ನಾನು ಹೇಳಿದೆ ನಿಮಗೆ ಯಾವುದಾದ್ರೂ ಬೇರೆ ಮಾಡ್ಯೂಲ್ ಬಗ್ಗೆ ಬೇರೆ ಇದ್ರದ್ದು ಬಗ್ಗೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ.
ಅದ್ರ ಬಗ್ಗೆನೂ ವಿಡಿಯೋಗಳನ್ನ ಮಾಡ್ತೀನಿ. ಕೆಲವೊಂದು ಸೇಮ್ ಇರುತ್ತೆ. ಈಗ ನೀವು ಮಾಡಿದಿರ ಕೆಲವೊಬ್ಬರು ಹಿಂಗೆ MTLದು ಮಾಡಿ SAG ಲೋನ್ದು ಕಲೆಕ್ಷನ್ ಮಾಡಿ ಅಂತ, ಅವುಗಳದೆಲ್ಲ ಈಗ KCCಗೆ ಏನು ಮಾಡ್ಕೊಂಡ್ವಿ ಅದೇ ಥರ ಸೇಮ್ ಇರುತ್ತೆ. ಲೋನ್ ಕಲೆಕ್ಷನಿಗೆ ಹೋಗಬೇಕು. ಲೋನ್ ಕಲೆಕ್ಷನಲ್ಲಿ ನಾನು KCC ಏನು ಸೆಲೆಕ್ಟ್ ಮಾಡಿದೆ, ಆ KCC ಅಂತ ಸೆಲೆಕ್ಟ್ ಮಾಡೋದ್ರ ಬದಲು MTL ಅಂತ ಸೆಲೆಕ್ಟ್ ಮಾಡಿ ಆ ಮೆಂಬರ್ನ ಸೆಲೆಕ್ಟ್ ಮಾಡಿದ್ರೆ ಪ್ರೀವಿಯಸ್ಸಲ್ಲಿ ಏನು ಕಲೆಕ್ಷನ್ ಎಂಟ್ರಿ ಮಾಡಿದ್ವಿ ಅದೇ ಥರ ಇರುತ್ತೆ. KCCಲಿ ಏನು ಅಂದರೆ ನಾವು ಇಂಟ್ರೆಸ್ಟ್ ತೊಗೊಂಡಿರಲ್ಲ, ಅದರ್ ಚಾರ್ಜಸ್ ಅಂತ ಏನೂ ತೊಗೊಂಡಿರಲ್ಲ. ನಾವು ಅದರ್ ಚಾರ್ಜಸ್ ತೊಗೊಂಡಿದ್ದೀವಿ, ಕೆಲವೊಂದು ಪ್ಯಾಕ್ಸ್ಗಳಲ್ಲಿ ತೊಗೊಂಡಿರಲ್ಲ. ತೊಗೊಂಡಿರುವಂಥವ್ರು ಆ ಮಾಡ್ಯೂಲ್ನ ನಾನಲ್ಲಿ ಎಂಟ್ರಿ ಮಾಡೋದನ್ನು ತೋರಿಸಿದ್ದೆ. ಚಾರ್ಟ್ ಆಫ್ ಅಕೌಂಟಲ್ಲಿ ಹೋಗಿ ಕ್ರಿಯೇಟ್ ಮಾಡಿ ಮ್ಯಾಪಿಂಗ್ ಮಾಡ್ಕೋಬೇಕು, ಅಲ್ಲಿ ಅದರ್ ಚಾರ್ಜಸ್ ಅಂತ ಬರಬೇಕು ಅಂದರೆ ಅಂತ. ಅದನ್ನೇ ಸೇಮ್ ಫಾಲೋ ಅಪ್ ಮಾಡಿ ಮಾಡಿಕೊಂಡ್ರೆ MTL ಮತ್ತು SAGಗೂ ಆಗುತ್ತೆ. ಈ MTL SAGಗಳಲ್ಲಿ ಏನು ಅಂತಂದರೆ ಅಲ್ಲಿ ಇಂಟ್ರೆಸ್ಟ್ ಅಮೌಂಟ್ನ ಎಂಟ್ರಿ ಮಾಡ್ಕೊಂಡು ಹೋಗಬೇಕು. ಅಟ್ ಪ್ರೆಸೆಂಟಿಗೆ ನಾವು ಈಗ ಪ್ಯಾರಲಲ್ ರನ್ನಿಂಗಲ್ಲಿ ಇರೋದ್ರಿಂದ ನಾವೇನು ಅಮೌಂಟ್ ಎಂಟ್ರಿ ಮಾಡ್ತೀವಿ ಆ ಅಮೌಂಟನ್ನ ತಗೊಳುತ್ತೆ. ಈ ERP ಸ್ಟಾರ್ಟ್ ಆಗಬೇಕಾದ್ರೆ ಕೊಟ್ಟಂಥ ಲಾಗಿನಲ್ಲಿ ಚೆಕ್ ಮಾಡಿದಾಗ ನಾನು ಇಂಟ್ರೆಸ್ಟ್ನೂ ಸಹ ಅದೇ ತೋರಿಸ್ತಾ ಇತ್ತು. ಅದನ್ನು ಈಗ ಟಿಕೆಟ್ ರೈಸ್ ಮಾಡಿ ಚೇಂಜ್ ಮಾಡಿಸ್ಕೊಂಡಿರೋದ್ರಿಂದ ಸದ್ಯಕ್ಕೆ ಅದೇನೋ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಅಮೌಂಟ್ನ ತೋರಿಸ್ತಿಲ್ಲ. ನಾವೇನು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ. ಅಪ್ಕಮಿಂಗ್ ಡೇಸ್ಗಳಲ್ಲಿ ಇಂಟ್ರೆಸ್ಟೂ ಸಹ ಅದೇನೇ ಆಟೋಮೆಟಿಕ್ಕಾಗಿ ನಾವು ಪ್ಯಾರಾಮೀಟರ್ಸಲ್ಲಿ ಸೆಟ್ ಮಾಡಿರ್ತೀವಲ್ಲ ಅದರ ಬೇಸ್ ಮೇಲೆ ಅದು ಇಂಟ್ರೆಸ್ಟೂ ಅದೇನೇ ತೋರಿಸ್ತಾ ಹೋಗುತ್ತೆ. ಆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಟೋಮೆಟಿಕ್ಕಾಗಿ ಅದೇ ತೋರಿಸುತ್ತೆ. ಈಗಳನ್ನ ಸ್ಟಾರ್ಟಿಂಗಲ್ಲಿ ಪ್ಯಾರಲಲ್ ರನ್ನಿಂಗಲ್ಲಿ ನಮಗೆ ಮೊದಲನೇ ಸಾರಿ ಲಾಗಿನ್ ಕೊಟ್ಟಾಗ ಲಾಗಿನ್ ಆಗಿ ಚೆಕ್ ಮಾಡಿ ಅದನ್ನು ನೋಡಿ ಹೇಳ್ತಿರೋದು. ಇಂಟ್ರೆಸ್ಟನ್ನು ಅದೇ ತೋರಿಸ್ತಿರುತ್ತೆ. ನಾವೇನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಹಾಕಬೇಕು ಅಂತಾರ ಎಲ್ಲ ಏನೂ ಇರಲ್ಲ. ಏನು ಅಸಲು ಅಮೌಂಟ್ ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ, ಆ ಪ್ರಿನ್ಸಿಪಲ್ ಅಮೌಂಟಿಗೆ ಪ್ರೀವಿಯಸ್ ನಮ್ಮದು ರೀಪೇಮೆಂಟ್ ಏನಾಗಿರುತ್ತೆ ಆ ಡೇಟಿಂದ ಇಲ್ಲಿ ತನಕ ಎಷ್ಟು ಇಂಟ್ರೆಸ್ಟ್ ತೊಗೋಬೇಕು ಅನ್ನೋದನ್ನು ಅದೇನೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ವಿಡಿಯೋ ಇದು ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಅಂದರೆ ಇದು ಜಮೀನು ಜಾಸ್ತಿ ಇರೋದ್ರಿಂದ ಒಂದು ಕಂಪ್ಲೀಟ್ ಒಬ್ಬರದನ್ನ ಎಂಟ್ರಿ ಮಾಡಿ ನಿಮಗೆ ಅಷ್ಟು ಸ್ಟೆಪ್ಸ್ಗಳು, ಡಿಕ್ಲರೇಷನ್ ಮಾಡೋದು ಹೇಗೆ ಮತ್ತು ಕ್ರೆಡಿಟ್ ಲಿಮಿಟ್ನ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಪೂರ ಒಂದೇ ವಿಡಿಯೋದಲ್ಲಿ ತೋರಿಸ್ಬಿಡೋಣ ಅಂಥೇಳಿ ಅದಷ್ಟನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ಆಗ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಬಂದಿರೋಂಥ ವಿಡಿಯೋ ರಿಕ್ವೆಸ್ಟ್ಗಳ ಬಗ್ಗೆ ಎಲ್ಲದನ್ನು ಸೇರಿ ಒಂದೇ ವಿಡಿಯೋದಲ್ಲಿ ಒಂದು ಸಾರಿ ಮಾಡಿರ್ತೀನಿ ಆದಷ್ಟು ಬೇಗ. ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಈಗ ನೋಡ್ಬೋದು ನೀವು. ಈಗ ನಾನು ಎಷ್ಟು ಲ್ಯಾಂಡ್ಗಳನ್ನ ಎಂಟ್ರಿ ಮಾಡ್ಕೊಂಡಿದ್ದೆ ಅಲ್ಲಿ ಲ್ಯಾಂಡ್ ರಿಜಿಸ್ಟರಲ್ಲಿ, ಅದಷ್ಟು ಲ್ಯಾಂಡ್ಗಳನ್ನ ಈಗ KCC ಲೋನ್ಗೆ ಅಂತ ನಾವು ಡಿಕ್ಲರೇಷನ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಅಡ್ಮಿಷನ್ ನಂಬರ್ನ ಹಾಕಿ ಮತ್ತು ಇಲ್ಲಿ ಸರ್ಚ್ ಮಾಡಿದ್ವಿ ಅಂತಂದರೆ ನಾವು ಆಲ್ರೆಡಿ ಎಲ್ಲ ಡಿಕ್ಲೇರ್ ಆಗಿದೆ ಅಂತ ತೋರಿಸ್ತಿರುತ್ತೆ. ಇಲ್ಲಿ ನೋಡ್ಬೋದು ಡಿಕ್ಲೇರ್ಡ್ ಅಷ್ಟು ಲ್ಯಾಂಡ್ಗಳು ಡಿಕ್ಲೇರ್ ಆಗಿದೆ. ಅವೈಲಬಲ್ ಲ್ಯಾಂಡಲ್ಲಿ ಯಾವುದೂ ಇಲ್ಲ, 0 ತೋರಿಸ್ತಿದೆ. ಡಿಕ್ಲೇರ್ಡ್ ವ್ಯಾಲ್ಯೂವಲ್ಲಿ 6 ಎಕರೆ 30 ಗುಂಟೆ ಪೂರ ಅಷ್ಟನ್ನು ತೋರಿಸ್ತಾ ಇದೆ. ಇದಿಷ್ಟು ತೋರಿಸಾದ್ಮೇಲೆ ಇನ್ ಕೇಸ್ ನೀವೇನು ಬೇಡ ಅದು ಯಾವ್ದಾದ್ರು ಸರ್ವೆ ನಂಬರ್ ಅಂದರೆ ಇಲ್ಲಿ ಎಡಿಟ್ಗೆ ಹೋಗ್ಬಿಟ್ಟು ಡಿಲೀಟ್ ಮಾಡ್ಕೋಬೋದು. ಈ ಕೇಸಲ್ಲಿ ನಾನು ಎಲ್ಲ ಸರ್ವೆ ನಂಬರ್ನವ್ರು ಕೊಟ್ಟಿರೋದ್ರಿಂದ ಎಲ್ಲನೂ ಲ್ಯಾಂಡ್ ಡಿಕ್ಲೇರೇಷನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಡಿಕ್ಲೇರ್ ಆದಮೇಲಿಂದ ನೆಕ್ಸ್ಟು ಕ್ರೆಡಿಟ್ ಲಿಮಿಟಿಗೆ ಬರಬೇಕು. ಕ್ರೆಡಿಟ್ ಲಿಮಿಟಲ್ಲಿ ಬಂದಮೇಲೆ ಇಲ್ಲಿ ವಿಲೇಜು ಆಲ್ ಅಂತಲೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟಲ್ಲಿ ನಾನು ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಡಿ. ಇನ್ ಕೇಸ್ ಇಲ್ಲಿ ವೇವಲ್ಲಿ ಬರಲಿಲ್ಲ ಅಂತಂದಾಗ ಅಡ್ಮಿಷನ್ ಡೇಟ್ ಬಿಟ್ವೀನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಈ ಇದರಲ್ಲಿ ನಾವು ಆಲ್ರೆಡಿ ಈಗ ಒಂದೇ ಸಾರಿ ಲ್ಯಾಂಡ್ ಡಿಕ್ಲರೇಷನ್ ಎಲ್ರಿಗೂ ಮೆಂಬರ್ಸ್ಗಳಿಗೆ ಮಾಡ್ಕೊಂಡು ಬಂದರೆ ಇಲ್ಲಿ 1 by 1 ಇಲ್ಲಿ ಆಟೋಮೆಟಿಕ್ಕಾಗಿ ತೋರಿಸಿರುತ್ತೆ.
ಆಲ್ ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಡ್ತು ಅಂದರೆ ಇಲ್ಲಿ ಬರುತ್ತೆ. ಇನ್ ಕೇಸ್ ಏನಾದ್ರೂ ಇಲ್ಲಿ ಆ ಮೆಂಬರ್ ಬಂದಿಲ್ಲ ಅಂದರೆ ರೀಸನ್ ಫಾರ್ ಅಕೌಂಟ್ ನಾಟ್ ಅಪಿಯರಿಂಗ್ ಅಂತ ಏನು ಇಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾಕೆ ಆ ಮೆಂಬರು ಅಲ್ಲಿ ಶೋ ಆಗ್ತಿಲ್ಲ. ಈಗ ಇನ್ ಕೇಸ್ ಯಾವುದೋ ಒಬ್ಬರು ಪರ್ಸನ್ದು ನೀವು ಎಂಟ್ರಿ ಮಾಡಿದ್ದೀರಾ ಅಲ್ಲಿ ಇಲ್ಲಿ ಶೋ ಆಗ್ತಿಲ್ಲ ಅಂತಂದರೆ ರೀಸನ್ ಫಾರ್ ಅಕೌಂಟ್ ನಾಟ್ ಶೋಯಿಂಗ್ ಅಂತ ಸರ್ಚ್ ಓಪನ್ ಮಾಡಿದ್ರೆ ಅಲ್ಲಿ ಯಾವ ರೀಸನ್ಗೆ ಶೋ ಆಗ್ತಿಲ್ಲ ಅನ್ನೋದನ್ನು ಅದನ್ನೇ ತೋರಿಸುತ್ತೆ. ಅದನ್ನು ಮತ್ತೆ ಪ್ರೀವಿಯಸ್ ಹೋಗಿ ನೀವು ಅದನ್ನು ಸರಿ ಮಾಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಈಗ ನಾನು ಇವರೊಬ್ರದ್ದು ಮಾತ್ರ ಎಂಟ್ರಿ ಮಾಡಿರೋದ್ರಿಂದ ಅವರೊಬ್ರದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಕ್ಯಾಶು, ಈಗ ಅವ್ರು ಲ್ಯಾಂಡ್ ಡಿಕ್ಲೇರ್ ಮಾಡಿರೋ ಅಷ್ಟು ಲ್ಯಾಂಡಿಗೆ ನಮ್ಮ ಸ್ಕೇಲ್ ಆಫ್ ಫೈನಾನ್ಸು, ಈಗ ಆಲ್ರೆಡಿ ಸ್ಕೇಲ್ ಆಫ್ ಫೈನಾನ್ಸ್ ನಾವು ಸೆಟ್ ಮಾಡಿಬಿಟ್ಟಿದ್ದೀವಿ. ಆವಾಗ ಫಸ್ಟ್ ಬ್ಯಾಚ್ ಎಂಟ್ರಿ ಮಾಡಬೇಕಾದ್ರೇ ಮೊದಲಿಗೆ ಕೇಳಿರುತ್ತೆ ಅದು ಸ್ಕೇಲ್ ಆಫ್ ಫೈನಾನ್ಸು ಎಂಟ್ರಿ ಮಾಡಿ ಅಂತ. ಆ ಸ್ಕೇಲ್ ಆಫ್ ಫೈನಾನ್ಸ್ ಎಂಟ್ರಿ ಮಾಡಿದ್ಮೇಲೆ ಅದು ಎಫೆಕ್ಟು ಯಾವ ಡೇಟಿಂದ ಅಂತ ಹಾಕಿರ್ತೀವಿ ಅದು ನೆಕ್ಸ್ಟ್ ನಾವು ಯಾವುದಾದ್ರೂ ಸ್ಕೇಲ್ ಆಫ್ ಫೈನಾನ್ಸ್ನ ಅಪ್ಡೇಟ್ ಮಾಡೋ ತನಕನೂ ಸಹ ಅದೇ ಸ್ಕೇಲ್ ಆಫ್ ಫೈನಾನ್ಸಲ್ಲಿ ಕಂಟಿನ್ಯೂ ಆಗ್ತಾ ಹೋಗಿರುತ್ತೆ. ನಾನು ಈ ಇಯರಲ್ಲಿ 1,05,000 ರೂಪಾಯಿ ಒಂದು ಎಕರೆಗೆ ಶುಗರ್ ಕೇನಿಗೆ ಅಂತ ಇರೋದ್ರಿಂದ ಅದನ್ನು ಎಂಟ್ರಿ ಮಾಡಿದೆ. ಅದಕ್ಕೆ ಆಟೋಮೆಟಿಕ್ಕಾಗಿ ಅವ್ರು ಕೊಟ್ಟಿರೋ ಜಮೀನಿಗೆ ಲೆಕ್ಕ ಹಾಕ್ಕೊಂಡು ಕಂಪ್ಯೂಟ್ರೇನೆ ಈಗ 6 ಎಕರೆ 30 ಗುಂಟೆಗೆ 1,05,000 ರೂಪಾಯಿ ನನಗೆ ಎಲಿಜಿಬಲ್ ಅಮೌಂಟ್ ಏನಿದೆ ಅದಷ್ಟನ್ನು ಇಲ್ಲಿ ತೋರಿಸ್ತಿದೆ. 7,08,750 ರೂಪಾಯಿ ಎಲಿಜಿಬಲ್ ಇದೆ ಅಂತ. ಇಲ್ಲಿ ಸೊಸೈಟಿ ರೆಕಮೆಂಡೇಷನಲ್ಲಿ ನಾವು ಬೇಕಾದರೆ ನಾವು ಡ್ರಾಯಲಲ್ಲಿ ಏನು ಅಮೌಂಟ್ನ ಕೇಳಿರ್ತೀವಿ ಲೋನ್ ರಿಲೀಸಿಗೆ ಆ ಅಮೌಂಟನ್ನಾದ್ರೂ ಇಲ್ಲಿ ಎಂಟ್ರಿ ಮಾಡಿ ಹಾಕೋಬೋದು. ಈಗ ಇಲ್ಲೇನಿದೆ ಕ್ಯಾಶ್ ನಾವೇನು ಕೇಳಿದ್ದೀವಿ ಅನ್ನೋದನ್ನು 7,08,750 ಏನಿದೆ ಅದನ್ನು ಹಾಗೆ ಬಿಟ್ಟು ನಾನು ಸೇವ್ ಅಂತ ಕೊಡ್ತೀನಿ. ಇಲ್ಲಿಗೆ ಕ್ರೆಡಿಟ್ ಲಿಮಿಟ್ನ ಸೆಟ್ ಮಾಡಿದಾಗೂ ಆಯಿತು. ಇಲ್ಲಿ ತುಂಬ ಟೈಮ್ ಹಿಡಿಯಲ್ಲ, ಲ್ಯಾಂಡ್ ಡಿಕ್ಲರೇಷನ್ ಮಾಡೋವಾಗ ಮಾತ್ರ ಜಾಸ್ತಿ ಟೈಮ್ ಹಿಡಿಯೋಂಥದ್ದು. ಈಗ ಇವರಿಗೆ ಕ್ರೆಡಿಟ್ ಲಿಮಿಟ್ನೂ ಸಹ ಸೆಟ್ ಮಾಡಿ ಆಯಿತು. ಇಲ್ಲಿ ನೆಕ್ಸ್ಟಲ್ಲೇ ಪಾಪಪ್ ಏನು ಓಪನ್ ಆಯಿತು ಅಲ್ಲೇ ಕ್ಲಿಕ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದಕ್ಕೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಆದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ನಾನು ಪದೇ ಮೇನ್ ಮಾಡ್ಯೂಲಿಗೆ ಬಂದು ಏನು ಮಾಡ್ತಿದ್ದೀನಿ ಅದನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಈಗ ಕ್ರೆಡಿಟ್ ಲಿಮಿಟ್ನ ಸೆಟ್ ಮಾಡಾಯಿತು. ಕ್ರೆಡಿಟ್ ಲಿಮಿಟ್ ಸೆಟ್ ಮಾಡಾದಮೇಲೆ ಟ್ರಯಲ್ ಸ್ಯಾಂಕ್ಷನ್ನ ನಾವು ಎಂಟ್ರಿ ಮಾಡಬೇಕು. ಟ್ರಯಲ್ ಸ್ಯಾಂಕ್ಷನಲ್ಲೂ ಅಷ್ಟೇ ಇಲ್ಲಿ ಅಡ್ಮಿಷನ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟು ಇಲ್ಲಿ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾದಮೇಲಿಂದ ಇಲ್ಲಿ ಯಾವುದು ಪ್ರಾಡಕ್ಟು ಅಂತ ಕೇಳುತ್ತೆ. ಅಲ್ಲಿ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಏನು ಪರ್ಪಸ್ ಅಂತ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಮೊದಲಿಗೆ ಏನು ಲ್ಯಾಂಡ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಮಾಡಿದ್ವಿ KCC ಲೋನು ಶುಗರ್ ಕೇನ್ ಅಂತ, ಅಲ್ಲಿ ಏನು ತೋರಿಸಿರ್ತೀವಿ ಅದೇ ಪರ್ಪಸ್ ಇಲ್ಲಿ ಬಂದಿರುತ್ತೆ. ಈಗ ಇಲ್ಲಿ ಶುಗರ್ ಕೇನ್ ಅಂತ ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಓಪನ್ ಆಗುತ್ತೆ. ಅಲ್ಲಿ ಏನು ಪ್ರೀವಿಯಸ್ಲಿ ಎಂಟ್ರಿ ಮಾಡಿದ್ವಿ ಅದೇ ಡೀಟೇಲ್ಸ್ಗಳು ಇಲ್ಲಿ ಮತ್ತೆ ಓಪನ್ ಆಗುತ್ತೆ. ಇದನ್ನು ನಾವು ಇಲ್ಲಿ ಸೇವ್ ಕೊಡ್ಕೋಬೇಕು. ಸೇವ್ ಕೊಡೋಕ್ಕೆ ನಾವು ಸೊಸೈಟಿ ರೆಕಮೆಂಡೇಷನು ಬ್ಯಾಂಕ್ ರೆಕಮೆಂಡೇಷನ್ಸು ಇದೆಲ್ಲ ಏನಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ಈ ಒಬ್ಬರೇ ಪರ್ಸನ್ ಇರೋದ್ರಿಂದ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ಜಾಸ್ತಿ ಎಂಟ್ರಿ ಮಾಡ್ಕೊಂಡಿದ್ರಿ ಅಂದರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಒಂದೇ ಸರಿ ಅವ್ರಿಗೆ ಅಷ್ಟೂ ಸೊಸೈಟಿ ರೆಕಮೆಂಡೇಷನು ರೆಫರೆನ್ಸ್ ನಂಬರ್ಸು ಇದನ್ನೆಲ್ಲನೂ 1 by 1 ಎಂಟ್ರಿ ಮಾಡಿ ಮಾಡ್ಕೋಬೋದು. ಈಗ ಒಂದೇ ಕೇಸ್ ಇರೋದ್ರಿಂದ ಇಲ್ಲೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಅವ್ರದ್ದು ರೆಫರೆನ್ಸ್ ನಂಬರ್ನ ನೀವು ಬೇಕಾದರೆ ಅವ್ರದ್ದು LF ನಂಬರ್ ಏನಿದೆ KCC ಲೋನ್ LF ಅದನ್ನು ಹಾಕೋಬೋದು. ಸ್ಕೀಮು ಇದು ನಾರ್ಮಲ್ಲು ನಾರ್ಮಲ್ KCC ಆಗಿರೋದ್ರಿಂದ ನಾರ್ಮಲ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಬ್ಯಾಂಕ್ ರೆಕಮೆಂಡೇಷನ್ಸು ಎಷ್ಟನ್ನು ಅವರು ಸ್ಯಾಂಕ್ಷನಿಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೆಕ್ಸ್ಟ್ ಈ ಸೂಪರ್ವೈಸರ್ಸ್ಗಳು ನಮಗೆ ಏನು ಅಮೌಂಟ್ನ ಕೊಟ್ಟಿರ್ತಾರೆ ಅದನ್ನು ಹಾಕಿಬೇಕಾದ್ರೆ ನಾವಿಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಶ್ಯೂರಿಟಿದು ಅಡ್ಮಿಷನ್ ನಂಬರ್ಸ್ ಇದನ್ನೆಲ್ಲ ಕೇಳಿದರೆ ನಾವು ಇದರಲ್ಲಿ ಯಾವುದೇ ಶ್ಯೂರಿಟೀಸ್ಗಳು ಈ ಥರ ಎಲ್ಲ ಏನು ಮಾಡದೇ ಇರೋದ್ರಿಂದ ಜಸ್ಟ್ ಅದನ್ನೆಲ್ಲ ಖಾಲಿ ಬಿಟ್ಟು ಜಸ್ಟ್ ಇಲ್ಲಿ ಈ ಪೋರ್ಷನಲ್ಲಿ ಆ ಸೆಲೆಕ್ಟ್ ಅನ್ನೋದನ್ನು ಟಿಕ್ ಮಾಡಬೇಕು, ರೆಫರೆನ್ಸ್ ನಂಬರ್ನ ಹಾಕಬೇಕು, ಸ್ಕೀಮನ್ನು ಸೆಲೆಕ್ಟ್ ಮಾಡಿ ಇನ್ನು ಏನೂ ಚೇಂಜಸ್ ಮಾಡದೆ ಡೈರೆಕ್ಟಾಗಿ ಸೇವ್ ಕೊಟ್ರು ಅದಾಗುತ್ತೆ. ಅಲ್ಲಿಗೆ ಸ್ಯಾಂಕ್ಷನ್ ಈಗ ಲೋನ್ ಸ್ಯಾಂಕ್ಷನ್ಗೆ ಇದು ಕೂತಿದೆ. ಈಗ ಲೋನ್ ಸ್ಯಾಂಕ್ಷನ್ ಕೂತ ಆದಮೇಲಿಂದ ನೆಕ್ಸ್ಟು ಡಿಸ್ಬರ್ಸ್ಮೆಂಟಿಗೆ ಇಲ್ಲಿ ಪ್ರೀವಿಯಸ್ಲಿ ಹೇಳ್ದಂಗೆ ಇಲ್ಲಿ ನೆಕ್ಸ್ಟ್ ಏನಿದೆ ಆ ಸ್ಟೆಪ್ಗಳು ಇಲ್ಲಿ ಆಟೋಮೆಟಿಕಾಗಿ ತೋರಿಸ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಾಗಲಿ ಅನ್ನೋದ್ರಿಂದ ನಾನೇನು ಮಾಡ್ತಿದ್ದೀನಿ ಪ್ರತಿ ಸಾರಿನೂ ಹೋಮ್ ಪೇಜ್ಗೆ ಹೋಗಿನೇ ಬಂದು ಅಲ್ಲಿ ಎಂಟ್ರಿ ಮಾಡ್ತಿದ್ದೀನಿ. ನೀವು ಅಲ್ಲೇ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ಒಂದು ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಇದೆ ಅನ್ನೋದನ್ನು ಅದೇ ಆರೋ ಮಾರ್ಕಲ್ಲಿ ಪ್ರೀವಿಯಸ್ ಪ್ರೋಸೆಸ್ಸು ನೆಕ್ಸ್ಟ್ ಪ್ರೋಸೆಸ್ ಅಂತ ತೋರಿಸಿರುತ್ತೆ. ಅಲ್ಲಿ ನೀವು ಟಿಕ್ ಮಾಡಿಕೊಂಡು ಬೇಗ ಕೆಲಸಗಳನ್ನ ಮುಗಿಸ್ಬೋದು. ಇಲ್ಲಿ ಈಗ ನೆಕ್ಸ್ಟು ಲೋನ್ ಡಿಸ್ಬರ್ಸ್ಮೆಂಟ್ನ ಮಾಡಬೇಕು. ಆ ಪರ್ಸನಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಕ್ಲಿಕ್ ಮಾಡಿದೆ, ಮತ್ತೆ ಲೋನ್ ಡಿಸ್ಬರ್ಸ್ಮೆಂಟ್ ಅಂತ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಅವ್ರದ್ದು ಅಡ್ಮಿಷನ್ ನಂಬರ್ನ ಹಾಕಿ ಸರ್ಚ್ ಮಾಡಬೇಕು. ಅಡ್ಮಿಷನ್ ನಂಬರ್ನ ಕಾಪಿ ಮಾಡ್ಕೊಂಡಿರೋದನ್ನ ನೋಡಿ ಪ್ರತಿ ಸಾರಿನೂ ಅದಷ್ಟೂ ಸರ್ಚ್ ಮಾಡಿ ಮಾಡೋವಂಥದ್ದು
ಅವಶ್ಯಕತೆ ಇಲ್ಲ. ಎಷ್ಟು ಸಾರಿ ಈಗ ಲ್ಯಾಂಡ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಈಗ ಈ ಪರ್ಸನ್ದು ಒಂದು 7-8 ಸರ್ವೆ ನಂಬರ್ ಇದ್ದಿದ್ದರಿಂದ ಅದಷ್ಟು ಸಾರಿ ಅಷ್ಟೂ ಎಂಟ್ರಿ ಮಾಡೋದು, ಸರ್ಚ್ ಮಾಡೋದು ತಪ್ಪು. ಅದನ್ನು ಜಾಸ್ತಿ ಇತ್ತು ಅನ್ನೋಂಥವಾಗ ಈ ಥರ ಕಂಟಿನ್ಯೂಸ್ ಫ್ಲೋ ಐತೆ ಪ್ರೋಸೆಸ್ಸು ಅಂತ ಇದ್ದಾಗ ಅಡ್ಮಿಷನ್ ನಂಬರ್ನ ಕಾಪಿ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ. ಈಗ ಈ ಲೋನ್ KCC ಡಿಸ್ಬರ್ಸ್ಮೆಂಟ್ನ ನಾವು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಾದಮೇಲೆ ಬ್ಯಾಚ್ ID ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಟ್ಟೆ. ವೇವ್ ಅಂತ ಕೊಟ್ಟಾಗ ನೋಡಿ ಈಗ ಈ ಪರ್ಸನ್ದು ಇಲ್ಲಿ ಶೋ ಆಗ್ತಿದೆ. ಇದಕ್ಕೂ ಮುಂಚೆ ಇದು ಶೋ ಆಗ್ತಿರಲಿಲ್ಲ. ಇಲ್ಲಿ ಆ ಅಡ್ಮಿಷನ್ ನಂಬರ್ನ ಸರ್ಚ್ ಮಾಡಿದ್ರೆ ಕೆಳಗಡೆ ಏನು ಸರ್ಚ್ ಡೀಟೇಲ್ಸಲ್ಲಿ ಸರ್ಚ್ ಮಾಡ್ತೀವಿ ಅಲ್ಲಿ ಅದು ಶೋ ಆಗ್ತಾ ಇರಲಿಲ್ಲ. ಈಗ ಶೋ ಆಗಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡಿ ಈಗ ಅವರಿಗೆ ಏನು ಅಮೌಂಟ್ನ ಕೊಡ್ತಿದ್ದೀವಿ. ಇಲ್ಲಿ ಎಲಿಜಿಬಲ್ ವ್ಯಾಲ್ಯೂ ಏನಂತ ಇದೆ, ಇದು ನಾವು ಡಿಕ್ಲರೇಷನ್ ಮಾಡಿರೋದ್ರಿಂದ ಅವರಷ್ಟು ಜಮೀನಿಗೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಎಷ್ಟು ಎಲಿಜಿಬಲ್ ಇದೆ ಅನ್ನೋದು ಇಲ್ಲಿ ತೋರಿಸ್ತಿರೋದು. ಈಗ ಅವ್ರಿಗೆ ಡಿಸ್ಬರ್ಸ್ಮೆಂಟ್ ಆಗಿರೋಂಥ ಅಮೌಂಟ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಈಗ ಈ ಇಯರಲ್ಲಿ ಅವರಿಗೆ 3 ಲಕ್ಷ ಡಿಸ್ಬರ್ಸ್ಮೆಂಟ್ ಆಗಿದೆ. 3 ಲಕ್ಷ ಡಿಸ್ಬರ್ಸ್ಮೆಂಟ್ನ ಅಮೌಂಟ್ನ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಒಂದು ಸರಿ ಪಾಪಪ್ ಬರುತ್ತೆ. ಸೇವ್. ಇಲ್ಲಿವರೆಗೂ ಏನು ಈ ಪ್ರೋಸೆಸ್ ಏನಿದೆ ಇದು ನಾರ್ಮಲ್ KCC ಪ್ರೀವಿಯಸ್ಲಿ ತೊಗೊಂಡಿರೋರಿಗೆ ಏನು ಎಂಟ್ರಿ ಮಾಡಿದ್ವಿ ಅದೇ ಥರ ಪ್ರೊಸೀಜರ್ ಇರುತ್ತೆ. ಇದಿಷ್ಟನ್ನು ಮಾತ್ರ ಮಾಡಬೇಕು. ಇದಕ್ಕೂ ಮುಂಚೆ ಇದ್ದಂಥ ಪ್ರೊಸೀಜರ್ಸ್ಗಳು ಹೊಸ ಮೆಂಬರ್ಸಿಗೆ ಇದನ್ನು ಕಂಪಲ್ಸರಿ ಮಾಡಿದ್ರೆ ಮಾತ್ರ ಇಲ್ಲಿ ಶೋ ಆಗ್ತಿರುತ್ತೆ. ಈ ಪರ್ಸನ್ನಿಗೆ ನಾನು ಇಲ್ಲಿ ಮೊದಲಿಗೆ ಒಂದು ಸರಿ ತೋರಿಸ್ಬೇಕಾಗಿತ್ತು ಬಂದು ಇಲ್ಲಿ ಶೋ ಆಗ್ತಿಲ್ಲ ಅಂತ. ಅದನ್ನು ಶೋ ಮಾಡೋಕ್ಕೆ ನಾನು ಮರೆತುಬಿಟ್ಟೆ. ಇಲ್ಲಾಂದಿದ್ರೆ ಸ್ಟಾರ್ಟಿಂಗೇ ಇಲ್ಲೇ ಬಂದು ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿ ಸರ್ಚ್ ಮಾಡಿ ಬರ್ತಿದೆಯಾ ಇಲ್ವಾ ಅನ್ನೋದನ್ನು ಮಾಡ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ಈಗ ಇದೇ ಬ್ಯಾಚಲ್ಲಿ ಪುಟ್ಟಮಣಿ ಅಂತ ಯಾರ್ದು ಬೇರೆ ಪರ್ಸನ್ ಇದ್ದಾರೆ, ಅವ್ರದ್ದು ಲ್ಯಾಂಡ್ ಡಿಕ್ಲರೇಷನ್ ಆಗಿಲ್ಲ. ಅವ್ರದ್ದನ್ನು ಸರ್ಚ್ ಮಾಡಿದ್ರೆ ಪುಟ್ಟಮಣಿ ನೋಡ್ಬೋದು ಇಲ್ಲಿ ಬರ್ತಾ ಇರಲ್ಲ. ಇಲ್ಲಿ ಬರದೇ ಇರೋದಕ್ಕೆ ನಾವೇನು ಮಾಡಬೇಕು, ಆ ಪರ್ಸನ್ನಿಗೆ ನಾವು ಲ್ಯಾಂಡ್ ಡಿಕ್ಲರೇಷನ್ನ ಫಸ್ಟು ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ಬರೋವಂಥದ್ದು. ಈಗ ಒಬ್ಬರು ಪರ್ಸನ್ದನ್ನು ಎಂಟ್ರಿ ಮಾಡಿ ತೋರಿಸಿದ್ದೀನಿ ಇಲ್ಲಿ ಯಾವ ಥರ ಮಾಡೋದು ಅನ್ನೋದನ್ನು. ಈಗ ಪುಟ್ಟಮಣಿ ಅವ್ರದ್ದು ಈಗ ನೋಡಿ ಈ ಪುಟ್ಟಮಣಿ ಅನ್ನೋರ್ದು ಜಸ್ಟ್ ಒಂದೇ ಸರ್ವೆ ನಂಬರ್ ಇರೋದ್ರಿಂದ ಬೇಗ ಎಂಟ್ರಿ ಮಾಡಿ ತೋರಿಸ್ತೀನಿ. ಅದು ಇಲ್ಲಿ ಶೋ ಆಗಲಿಲ್ಲ. ಈಗ ಆಲ್ರೆಡಿ ನಾವು ನೋಡಿದ್ವಿ, ಇಲ್ಲಿ ನೋಡಿದ್ದಕ್ಕೆ ಅಲ್ಲಿ ಶೋ ಆಗಲಿಲ್ಲ. ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ. ಬೇಕಾದರೆ ಲೋನ್ ಡಿಸ್ಬರ್ಸ್ಮೆಂಟಿಗೆ ಬಂದಾಗ ಹೊಸ ಮೆಂಬರ್ ಆಗಿರೋದ್ರಿಂದ ಅವರು ಹೊಸ ಮೆಂಬರು ಅಂತಂದರೆ ಏನು ಹೊಸದಾಗಿ ಆ ಬ್ಯಾಚಲ್ಲಿ ಹೊಸಬ್ರಿಗೆ ಅಂತ ಏನು ಸೇರಿಸ್ಕೊಂಡಿರೋದಲ್ಲ. ಅವರ ಗಾರ್ಡಿಯನ್ ಯಾರಿದ್ರು ಇಲ್ಲ ಅವ್ರ ಹಸ್ಬೆಂಡ್ ಯಾರಿದ್ರು ಅವ್ರು ತೀರೋಗಿರೋದ್ರಿಂದ ನೆಕ್ಸ್ಟಿಗೆ ಅವ್ರ ಸಾಲನ ಅವ್ರ ವೈಫಿಗೆ ಅವ್ರ ಮಕ್ಕಳಿಗೆ ಅಂತ ಏನು ಅವರ NCL ಬೇಸ್ ಮೇಲೆ ಕೊಟ್ಕೊಂಡಿರ್ತೀವಿ ಅಂಥ ಕೇಸ್ಗಳನ್ನ ಮಾತ್ರ ಇಲ್ಲ ಆಗ್ತಿರೋದು. ಹೊಸದೇ ಒಂದು ಬ್ಯಾಚ್ ಪೂರ ಎಲ್ರದ್ದು ಆಯಿತು ಅಂತಂದಾಗ ನಾವು ಇಲ್ಲಿ ಕಂಪಲ್ಸರಿ ಅದನ್ನು ಎಂಟ್ರಿ ಮಾಡಬೇಕು. ಈಗ ನೋಡಿ ಪುಟ್ಟಮಣಿ ಅಂತ ಇಲ್ಲಿ ಸರ್ಚ್ ಮಾಡಿದೆ, ಇಲ್ಲಿ ಯಾವುದೇ ಡೀಟೇಲ್ಸ್ ಬರಲಿಲ್ಲ. ಮೆಂಬರ್ಶಿಪ್ಪಿಗೆ ಹೋಗಿ ಮೆಂಬರ್ಶಿಪ್ಪಲ್ಲಿ ಲ್ಯಾಂಡ್ ರಿಜಿಸ್ಟರು ನೋಡಿ ಇದೇ ಅವರು ಆ ಪರ್ಸನ್ನು ಅವ್ರ ಅಡ್ಮಿಷನ್ ನಂಬರ್ನ ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡಾದ್ಮೇಲಿಂದ ನೆಕ್ಸ್ಟು ಇಲ್ಲಿ ಲ್ಯಾಂಡ್ ಡೀಟೇಲ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ವಿಲೇಜು ಸಾತಿಗ್ರಾಮ, ಸರ್ವೆ ನಂಬರು 127/1, 127-1. ಇದು 6 ಕುಂಟೆ ಅಂತ ಇದೆ. ಇದು 5 ಜನ ಇರೋದ್ರಿಂದ ಜಂಟಿ ಇರೋದ್ರಿಂದ ಇದು ಒಬ್ಬರಿಗೆ ಮಾತ್ರ 6 ಕುಂಟೆ ಅಂತ ಬಂದು ಅದಷ್ಟು ಬಂದಿದೆ. ಅಲ್ಲಿಗೆ 30 ಕುಂಟೆ ಅಂತ ಆಯಿತು. 0 3 0 0 ಸಾರಿ 0 3 0 0 0. ಲ್ಯಾಂಡ್ ವ್ಯಾಲ್ಯೂ ಸೇಮ್ SRO ವ್ಯಾಲ್ಯೂ ಅಷ್ಟೇ ಇರೋದ್ರಿಂದ ನಾನು 3 ಲಕ್ಷ ಅಂತಲೇ ಹಾಕೋತಿದ್ದೀನಿ.
ಓನರು ಸಾಯಿಲು ಬ್ಲ್ಯಾಕು ವೆಟ್ಲ್ಯಾಂಡು ಇರಿಗೇಷನು ಕ್ಯಾನಲು ಆ್ಯಡು ಇಷ್ಟನ್ನು ಮಾಡಿದ್ರೆ ಇಲ್ಲಿ ಕೆಳಗಡೆ ಕುಂತ್ಕೊಂತು ಇದು ಇವ್ರದ್ದು ಒಂದೇ ಸರ್ವೆ ನಂಬರ್ ಇರೋದ್ರಿಂದ ಜಸ್ಟ್ ಸೇವ್ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲೇ ತೋರಿಸ್ತಿದೆ ಲೋನ್ ಅಪ್ಲಿಕೇಶನ್ನು. ಅಲ್ಲಿ ಲ್ಯಾಂಡ್ ರಿಜಿಸ್ಟ್ರಲ್ಲಿ ಲ್ಯಾಂಡ್ನ ಎಂಟ್ರಿ ಮಾಡಿ ಆಯಿತು. ಈಗ ಲ್ಯಾಂಡ್ನ ಡಿಕ್ಲರೇಷನ್ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತಿದೆ ಈಗ ಒಂದೇ ಸರ್ವೆ ನಂಬರ್ ಇರೋದ್ರಿಂದ ಅವೈಲಬಲ್ಲು 030 ಗುಂಟೆ ತೋರಿಸ್ತಿದೆ. ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ಸೇಮು ನಾರ್ಮಲ್ KCC ಕ್ರಾಪು ಶುಗರ್ ಕೇನು ವಿಲೇಜು ಸರ್ವೆ ನಂಬರು 030 0 3 ಲಕ್ಷ ಸೇವ್. ಡಾಟಾ ರಿಸೀವ್ಡ್ ಸಕ್ಸಸ್ಫುಲಿ ಬಂತು. ನೆಕ್ಸ್ಟ್ ಆಟೋಮೆಟಿಕಲಿ ಕ್ರೆಡಿಟ್ ಲಿಮಿಟ್ ತೋರಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈಗ ಅಲ್ಲಿ ಕ್ರೆಡಿಟ್ ಲಿಮಿಟ್ನ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಆ 1,05,000 ರೂಪಾಯಿನ ವ್ಯಾಲ್ಯೂ ಅಲ್ಲಿ ಪರ್ ಎಕರ್ಗೆ ಎಷ್ಟು ಲೋನ್ನ ಕೊಡ್ಬೋದು ಅನ್ನೋದನ್ನು ಅಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಾರ್ಮಲ್ KCC ತೊಗೊಂಡೆ ವೇವ್ ಅಂತ ಕೊಡ್ತೀನಿ. ಪುಟ್ಟ ಮಣಿ ಅದನ್ನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ರೆಕಮೆಂಡೇಷನ್ ಇಂದ ಏನು ಕಂಪ್ಯೂಟರ್ ಜನ್ರೇಟೆಡ್ ಆಗಿ 1,05,000 ರೂಪಾಯಿಗೆ ಏನು ತೋರಿಸ್ತಿದೆ ಅದನ್ನೇನು ಚೇಂಜ್ ಮಾಡಲ್ಲ, ನಾನು ಹಾಗೆ ಬಿಟ್ಟು ಸೇವ್ ಅಂತ ಕೊಡ್ತೀನಿ. ನೆಕ್ಸ್ಟು ಸ್ಯಾಂಕ್ಷನ್. ಸ್ಯಾಂಕ್ಷನಲ್ಲಿ ಅಡ್ಮಿಷನ್ ನಂಬರ್ ಹಾಕಿ ಸರ್ಚ್ ಮಾಡಬೇಕು. ಅಡ್ಮಿಷನ್ ನಂಬರ್ ಹಾಕಿ ಟ್ಯಾಪ್ ಕೊಟ್ಟು ನಾರ್ಮಲ್ KCC ಸೆಲೆಕ್ಟ್ ಮಾಡಿ ಶುಗರ್ ಕೇನು ವೇವ್. ಮತ್ತು ಇಲ್ಲಿ ಸೆಲೆಕ್ಟಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ರೆಫರೆನ್ಸ್ ನಂಬರು ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಾರ್ಮಲ್ ಇರೋದ್ರಿಂದ ನಾರ್ಮಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಬೇರೆ ಏನೂ ಚೇಂಜಸ್ ಮಾಡಲ್ಲ, ನಾನು ಡೈರೆಕ್ಟಾಗಿ ಸೇವ್ ಕೊಟ್ಕೊಂಡು ಹೋಗ್ತಿದ್ದೀನಿ. ಇದಾದ ನಂತರ ಡೈರೆಕ್ಟಾಗಿ ಇಲ್ಲಿ ಡಿಸ್ಬರ್ಸ್ಮೆಂಟ್. ಕಂಟಿನ್ಯೂಸ್ ಒಂದೇ ಫ್ಲೋಲ್ಲಿ ಹೋಗ್ತಿದ್ದೀರಾ ಅಂತಂದಾಗ ಅಲ್ಲಿ ಮತ್ತೆ ಮೈನ್ ಮೆನುಗೆ ಹೋಗಿ ಬರಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ಇಲ್ಲೇ ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಈಗ ಇಲ್ಲಿ ನೋಡಿ, ಅಲ್ಲಿ ಪ್ರೀವಿಯಸ್ಲಿ ಇಲ್ಲಿ ಸರ್ಚ್ ಕೊಟ್ಟಾಗ ಅವರು ಬಂದಿರಲಿಲ್ಲ, ಆ ಹೆಸರು ಬರ್ತಿರಲಿಲ್ಲ. ಈಗ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ಡೈರೆಕ್ಟಾಗಿ ಅಡ್ಮಿಷನ್ ನಂಬರ್ ಹಾಕಿ ತೊಗೊಂಡೋಗ್ತಿದ್ದೆ. ಇಲ್ಲಿ ಈಗ ಅವ್ರದ್ದನ್ನು ಸರ್ಚ್ ಮಾಡಿ ತೋರಿಸ್ತೀನಿ. ಜಸ್ಟ್ ಪುಟ್ಟಮಣಿ ಅಂತಲೇ ಹಾಕ್ತೀನಿ. ಪುಟ್ಟಮಣಿ ಅಂತ ಹಾಕಿ ಸರ್ಚ್ ಮಾಡಿದ್ರೆ ಈಗ ಇಲ್ಲಿ ಬರದೆ ಆ ಅಡ್ಮಿಷನ್ ನಂಬರ್ದ ಯಾವುದೇ ಡೀಟೇಲು ಪುಟ್ಟಮಣಿ ಅಂತ ತೋರಿಸ್ತಾ ಇರೋದು. ಈಗ ಲ್ಯಾಂಡ್ ಡಿಕ್ಲರೇಷನ್ ಆಗಿ KCCಗೆ ಅಂತ ಸೆಲೆಕ್ಟ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಿದೆ. ಆ ಹೆಸರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾರ್ಮಲ್ KCC ಶುಗರ್ ಕೇನು ಪೇಮೆಂಟು ಟ್ರಾನ್ಸ್ಫರು ಬ್ಯಾಚ್ನ ಸೆಲೆಕ್ಟ್ ಮಾಡಿ ವೇವ್ ಡೀಟೇಲು. ಇವರಿಗೆ ಈಗ 47,000 ದುಡ್ಡು ಕೊಟ್ಟಿದ್ದೀವಿ. 47,000 ಎಂಟ್ರಿ ಮಾಡಿ ವೆರಿಫೈಂಡ್ ಕನ್ಫರ್ಮ್ ಕೊಟ್ಕೊಂಡು ಹೋಗ್ಬೋದು. ಈಗ ಈ ಬ್ಯಾಚಲ್ಲಿ ನಾನು ಇವರಿಬ್ಬರದನ್ನು ತೋರಿಸ್ಬೇಕು, ಇಲ್ಲಿ ವೀಡಿಯೋ ಮಾಡಿ ಹಾಕಬೇಕು ಅಂತೇಳೇ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದ್ರಿಂದ ಈಗ ನೋಡ್ಬೋದು ನಾನು ಬ್ಯಾಲೆನ್ಸ್ ಶೀಟು ಡೇ ಬುಕ್ನ ಓಪನ್ ಮಾಡಿ ತೋರಿಸ್ತೀನಿ. ಅಲ್ಲಿ ಏನು ಸ್ಯಾಂಕ್ಷನ್ ಆಗಿತ್ತು ಅದೇ ಅಮೌಂಟು ಡಿಸ್ಬರ್ಸ್ಮೆಂಟ್ ಆಗಿದೆ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ. ಈ ಬ್ಯಾಚಲ್ಲಿ 1,23,86,000 ರಿಲೀಸ್ ಆಗಿತ್ತು.
ಇಲ್ಲಿ ನೋಡ್ಬೋದು 1,23,86,000 ರೂಪಾಯಿ KCC ಲೋನು ರಿಲೀಸ್ ಆಗಿದ್ದು. ಈಗ ಟೋಟಲ್ ಮೆಂಬರ್ಸಿಗೆ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗಿರೋದನ್ನು, ಡಿಸ್ಬರ್ಸ್ಮೆಂಟ್ ಆಗಿರೋದನ್ನು ಟ್ರಾನ್ಸ್ಫರಲ್ಲಿ ನೋಡ್ಬೋದು. 1,23,86,000 ಟ್ಯಾಲಿ ಆಗಿದೆ. ಇದನ್ನು ನೋಡಿಕೊಂಡು ನಾವು ಕಂಟಿನ್ಯೂ ಕೊಡ್ಕೊಂಡು ಹೋಗಬೇಕು. ಈ ವಿಡಿಯೋದಲ್ಲಿ ಹೊಸ ಮೆಂಬರಿಗೆ ಲ್ಯಾಂಡ್ ಡಿಕ್ಲರೇಷನ್ನ ಹೇಗೆ ಮಾಡೋದು, ಲ್ಯಾಂಡ್ ರಿಜಿಸ್ಟರ್ನ ಹೇಗೆ ಮಾಡೋದು, ಇದಿಷ್ಟನ್ನು ಕವರ್ ಮಾಡಿ ಆಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೆಕ್ಸ್ಟಿಗೆ ಮತ್ತೆ ಯಾವುದಾದ್ರೂ ಮಾಡ್ಯೂಲ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ. ಏನಂದರೆ ಕೆಲವೊಂದು ವೀಡಿಯೋಸಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅದೇ ಸಿಮಿಲರ್ ಫ್ಲೋ ಇರುತ್ತೆ. ಅದು ಪ್ರೀವಿಯಸ್ಲಿ ನಾನು ಆಲ್ರೆಡಿ ಹೇಳ್ದಂಗೆ MTLಗೇನು KCC ಲೋನ್ನ ಕಲೆಕ್ಷನ್ ಹೇಗೆ ಮಾಡಿದ್ರೆ ಅದೇ ಇರುತ್ತೆ, ಸೇಮ್ ಪ್ರೊಸೀಜರ್ ಇರುತ್ತೆ. ಲೋನ್ ಕಲೆಕ್ಷನಿಗೆ ಹೋಗಬೇಕು, ಲೋನ್ಸಿಗೆ ಹೋಗಬೇಕು, ಲೋನ್ ಕಲೆಕ್ಷನಿಗೆ ಹೋಗಬೇಕು. ಕಲೆಕ್ಷನಲ್ಲಿ ಅಲ್ಲಿ ನಾವು KCC ಅಂತ ಏನು ಸರ್ಚ್ ಮಾಡ್ತಿದ್ವಿ ಅದ್ರ ಬದಲು MTL ಅಂತ ಸರ್ಚ್ ಮಾಡಿ ಅವ್ರ ಹೆಸರನ್ನು ಸರ್ಚ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟು ಅಲ್ಲಿ ಕಲೆಕ್ಷನಲ್ಲಿ ಪೂರ ತೋರಿಸ್ತಿರುತ್ತೆ. ಅಲ್ಲಿ ಆ ಕಂತಲ್ಲಿ ಏನಿತ್ತು, ಆ ಇನ್ಸ್ಟಾಲ್ಮೆಂಟಲ್ಲಿ ಏನು ಅಮೌಂಟ್ ಇತ್ತು ಆ ಅಮೌಂಟ್ನ ಹಾಕಬೇಕು. ಪಕ್ಕದಲ್ಲೇ ಇಂಟ್ರೆಸ್ಟ್ ಅಂತ ಕೇಳಿರುತ್ತೆ, ಇಂಟ್ರೆಸ್ಟ್ ಎಂಟ್ರಿ ಮಾಡಬೇಕು. ಅದನ್ನು ಕಲೆಕ್ಷನ್ ಕೊಟ್ಟರೆ ಮುಗೀತು. ಸಿಮಿಲರ್ ಇರುತ್ತೆ. ಅದನ್ನು ಮೇ ಬಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಿ ಹಾಕಿಲ್ಲ, ಅದನ್ನು ಮಾಡಿ ಹಾಕ್ತೀನಿ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು.